ನಮ್ಮ ನಗರಗಳಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ. ಊಟ ನಿದ್ದೆಗಳಿಗೂ ಸಮಯವಿಲ್ಲದ ಧಾವಂತ. ಇವರಲ್ಲಿ ಅರ್ಧಕ್ಕರ್ಧ ಜನ ಹಳ್ಳಿ ಮೂಲಗಳಿಂದ ಜೀವನೋಪಾಯಕ್ಕಾಗಿ ನಗರ ಸೇರಿದವರು. ಹಸಿರು ಗಿಡ ಮರಬಳ್ಳಿಗಳ ನಾಡಿನಿಂದ ಕಾಂಕ್ರೀಟು ಕಾಡಿಗೆ ಬಂದ ವಲಸೆ ಹಕ್ಕಿಗಳು. ಹೆಚ್ಚಿನವರಿಗೆ ಪ್ರಾಣಿ ಪಕ್ಷಿ ನಿಸರ್ಗದ ಸಾಂಗತ್ಯ ಪಾಠ ತಮ್ಮ ಮಕ್ಕಳಿಗೆ ಸಿಗಲಾರದೆಂಬ ಕೊರಗು. ಇನ್ನು ಊರಿನಿಂದ ಬಂದ ಅಪ್ಪ ಅಮ್ಮ ಇಲ್ಲಿ ವಾರಕ್ಕಿಂತ ಹೆಚ್ಚು ಉಳಿಯಲಾರರು. ಎಲ್ಲಿ ನೋಡಿದರೂ ಧೂಳು ಹೊಗೆ, ಉಸಿರುಗಟ್ಟುವ ವಾತಾವರಣ. ದಮ್ಮು ಕೆಮ್ಮು ಅಲರ್ಜಿ ಆಸ್ತಮಾ ಇದ್ದವರ ಪಾಡಂತೂ ಹೇಳತೀರದು. ಹೊಟ್ಟೆಪಾಡಿಗೆ ನಗರ ಸೇರಿ ಹಳ್ಳಿಗಾಡಿನ ನೆಲೆ ಕಳೆದುಕೊಂಡ ಹಿರಿಯ ನಾಗರಿಕರಿಗೆ ಹಳ್ಳಿಯ ಜೀವನ ಈಗ ನೆನಪು ಮಾತ್ರ. ನಿಸರ್ಗದ ಮಡಿಲು ಬಹುದೂರ. ಇವೆಲ್ಲದಕ್ಕೆ ಅಲ್ಪ ಮಟ್ಟಿಗಾದರೂ ಪರಿಹಾರ ನೀಡಬಲ್ಲ ಮಾರ್ಗ ಕೈತೋಟ ನಿರ್ಮಾಣ. ನಮಗೇ ಇರಲು ಜಾಗವಿಲ್ಲ, ಇನ್ನು ಕೈತೋಟ ಎಲ್ಲಿ ಮಾಡೋಣ ಎಂಬುದು ಹೆಚ್ಚಿನವರ ಸಹಜ ಪ್ರಶ್ನೆ. ಅದಕ್ಕೆ ಉತ್ತರ ತಾರಸಿ ತೋಟ ಅಥವಾ ಟೆರೆಸ್ ಗಾರ್ಡನ್. ನಗರದ ಜೀವನದಂತೆ ರೈತರ ಪಾಡು ಮೂರಾ ಬಟ್ಟೆಯಾಗಿದೆ. ಎಷ್ಟು ಬೆಳೆದರೂ ಕಿಸೆ ತುಂಬುತ್ತಿಲ್ಲ. ಅಧಿಕ ಬೆಳೆ ಅಧಿಕ ಆದಾಯಗಳೆಂಬ ಮಾಯಾ ಜಿಂಕೆಯ ಹಿಂದೆ ಸಾಗುತ್ತಾ ಘನಘೋರ ವಿಷಗಳನ್ನು ಬೆಳೆಗೆ ಮಣ್ಣಿಗೆ ಸುರಿಯುತ್ತಿದ್ದಾರೆ. ಬಹುಕಾಲ ನಾಶವಾಗದ ಈ ವಿಷಗಳು ಸಿಂಪಡಿಸಿದ ರೈತರ ಮತ್ತು ಉತ್ಪನ್ನ ಬಳಸುವ ಗ್ರಾಹಕರ ಆರೋಗ್ಯವನ್ನು ಹದಗೆಡಿಸಿವೆ. ಅದರಲ್ಲೂ ಬದನೆ ಟೊಮೆಟೊಗಳಂಥ ತರಕಾರಿಗಳು, ದಾಳಿಂಬೆ ದ್ರಾಕ್ಷಿಯಂಥ ಹಣ್ಣುಗಳನ್ನು ತಿನ್ನುವುದಕ್ಕೂ ರಸಗೊಬ್ಬರ ಕೀಟನಾಶಕ ಸೇವನೆಗೂ ಅಂಥ ದೊಡ್ಡ ವ್ಯತ್ಯಾಸ ಉಳಿದಿಲ್ಲ. ಸಾವಯವ ಕೃಷಿಯ ಮಾತು ಕೇಳಿ ಬರುತ್ತಿದೆಯಾದರೂ ವಾಸ್ತವ ಬಲು ದೂರ. ಇವೆಲ್ಲವನ್ನು ಮನಗಂಡ ಸಸ್ಯ ಪ್ರೇಮಿಗಳು ಕೊನೆ ಪಕ್ಷ ತಮ್ಮ ಬಳಕೆಗಾದರೂ ಸಾಕಾಗುವಷ್ಟು ತರಕಾರಿ ಹಣ್ಣು ಹಂಪಲಗಳನ್ನು ವಿಷರಹಿತವಾಗಿ ಬೆಳೆದುಕೊಳ್ಳಲು ಮುಂದಡಿ ಇಡುತ್ತಿದ್ದಾರೆ. ಹಾಗಾಗಿ ತಾರಸಿ ಕೃಷಿ ದೊಡ್ಡ ನಗರಗಳಲ್ಲಿ ಜನಪ್ರಿಯವಾಗುತ್ತಿದೆ. ಜಾಗವಿಲ್ಲ, ನೀರಿಲ್ಲ, ಸಮಯವಿಲ್ಲ, ವ್ಯವಧಾನವಿಲ್ಲ, ಹೀಗೆ ಹಲವು ಇಲ್ಲಗಳ ನಡುವೆ ಈ ಹವ್ಯಾಸ ವೇಗವಾಗಿ ಬೆಳೆದು ಪಸರಿಸುತ್ತಿದೆ. ತಾರಸಿ ಕೃಷಿಯ ಎಲ್ಲ ಮಜಲುಗಳನ್ನು ಚರ್ಚಿಸಿ ಆಸಕ್ತರಿಗೆ ಮಾರ್ಗದರ್ಶನ ಒದಗಿಸಲು ಈ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿದ್ದೇವೆ. We at Vittal Malaya Scientific Research Foundation, VMSRF Bangalore, are committed to two important things which are related to ecology and environment. ಇಂದು ನಗರಗಳಲ್ಲಿ ಸಾಲು ಸಾಲು ಕಟ್ಟಡಗಳಿಂದಾಗಿ ಗಿಡಮರಗಳಿಗೆ ಜಾಗವಿಲ್ಲ. ಇದು ತಾರಸಿ ಕೃಷಿಗೆ ಉತ್ತಮ ಅವಕಾಶ ಒದಗಿಸಿದೆ. ಇಲ್ಲಿ ಸಾವಯವ ರೀತಿಯಲ್ಲಿ ನಿಮ್ಮ ಆಹಾರವನ್ನು ನೀವೇ ಬೆಳೆದುಕೊಳ್ಳಬಹುದು. ಇದು ನಿಮ್ಮ ಕೈತೋಟಕ್ಕೆ ಮತ್ತು ಜೀವನ ಶೈಲಿಗೆ ಮೌಲ್ಯ ತುಂಬುತ್ತದೆ. Your garden add value to your life and the quality of life you live in. ಮನೆ ಸುತ್ತಲಿನ ಕೈತೋಟಕ್ಕೂ ತಾರಸಿ ಕೃಷಿಗೂ ಮೂಲ ಉದ್ದೇಶ ಹಾಗೂ ತತ್ವಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ದೊಡ್ಡ ನಗರಗಳಲ್ಲಿ ಒಂದಡಿಯನ್ನೂ ಬಿಡದೆ ಮನೆ ಕಟ್ಟುವ ಸ್ಥಿತಿ ಇರುವುದರಿಂದ ಕೈತೋಟ ಮಾಳಿಗೆ ಏರಿ ಕುಳಿತಿದೆಯಷ್ಟೆ. ಆದಾಗ್ಯೂ ತಾರಸಿ ತೋಟ ನೆಲದ ಕೈತೋಟದಷ್ಟು ಸ್ವಾಭಾವಿಕವಾಗಲಾರದು. ಸ್ವಲ್ಪ ಮಟ್ಟಿನ ಕೃತಕತೆ ಮೂಡುವುದು ಸಹಜ. ತಾರಸಿ ಕೃಷಿಯಲ್ಲಿ ಗಿಡಗಳ ಆಯ್ಕೆಯಲ್ಲಿ ಕೂಡ ಇತಿಮಿತಿ ಹೆಚ್ಚು. ಇದೀಗ ಸಾಲು ಸಾಲು ಮನೆಗಳಿಂದಾಗಿ ಕೈತೋಟದಲ್ಲಿ ಬೆಳಕಿಲ್ಲದಂತಾಗಿರುವಾಗ ತೋಟಕ್ಕೆ ತಾರಸಿಯೇ ಅನಿವಾರ್ಯವೆನಿಸಿದೆ. ವಾಹನ ನಿಲುಗಡೆಗೆ ಸ್ಥಳ ಮುಂತಾದ ದೃಷ್ಟಿಯಲ್ಲೂ ಮಾಳಿಗೆ ತೋಟ ಅನುಕೂಲಕರ. ನೆನಪಿಡಿ, ಮಾಳಿಗೆ ತೋಟ ಕೃಷಿಯಂತೆ ಹೆಚ್ಚು ಹೆಚ್ಚು ಬೆಳೆದು ಲಾಭ ಮಾಡುವುದಕ್ಕಲ್ಲ. ಜೀವನೋಪಾಯವೂ ಇದರ ಗುರಿಯಲ್ಲ. ಇದೊಂದು ಖುಷಿ ನೆಮ್ಮದಿ ನೀಡುವ ಹವ್ಯಾಸ. ಜೊತೆಗೆ ವಿಷರಹಿತವಾದ
ತಾಜಾ ತರಕಾರಿ ಹಣ್ಣು ಹಂಪಲಗಳನ್ನು ಬೆಳೆಸಿ ಬಳಸುವ ಅವಕಾಶ. ಹಿರಿಯ ನಾಗರಿಕರಿಗೆ ಸಮಯದ ಸದ್ಬಳಕೆ ಮತ್ತು ಆರೋಗ್ಯ ಪಾಲನೆಗೆ ಒಂದು ದಾರಿ. ಗೃಹಿಣಿಯರಿಗೆ ದೈಹಿಕ ಶ್ರಮ ನೀಡುವ ಮೂಲಕ ಬೊಜ್ಜಿನಿಂದ ರಕ್ಷಣೆ. ಇನ್ನು ಎಳೆಯ ಮಕ್ಕಳಿಗೆ ಗಿಡ ಮರ ಪ್ರಕೃತಿಯ ಸಂಕ್ಷಿಪ್ತ ಪರಿಚಯ ಪಾಠ. ಸಸ್ಯ ಕೀಟ ಪಕ್ಷಿಗಳ ಕುರಿತು ಕುತೂಹಲ ಆಸಕ್ತಿ ಬೆಳೆಸುವ ಸದಾವಕಾಶ. ಉದ್ಯೋಗಸ್ಥರಿಗೆ ವಾರದ ಕೊನೆಗೆ ಒಂದು ವಿಭಿನ್ನ ಮನೋಲ್ಲಾಸದ ಕೆಲಸ. ತಾರಸಿ ಕೃಷಿ ಕೈಗೊಂಡವರಿಗೆ ಅಷ್ಟರ ಮಟ್ಟಿಗೆ ನಗರದ ಪ್ರದೂಷಣೆ ಕಡಿಮೆ ಮಾಡಿದ ಸಮಾಧಾನ. ಬಿಸಿಲಿನಿಂದ ಬಣಗುಡುವ ತಾರಸಿಯಲ್ಲಿ ಹಸಿರು ಗಿಡ ಪೊದೆಗಳು ತಂಪಾದ ಸೂಕ್ಷ್ಮ ವಾತಾವರಣ ಸೃಷ್ಟಿಸುತ್ತವೆ. ಇದರಿಂದ ಕೆಳಗಿನ ಮನೆ ಕೂಡ ತಂಪಾಗಿರುತ್ತದೆ. ತಾರಸಿ ತೋಟ ಬೆಳಗ್ಗೆ ವ್ಯಾಯಾಮ ಮಾಡಲು ಮತ್ತು ಸಾಯಂಕಾಲ ಮಿತ್ರರೊಂದಿಗೆ ಕುಳಿತು ಹರಟಲು ಒಂದು ಉತ್ತಮ ತಾಣವಾಗಬಲ್ಲದು. ಒಮ್ಮೆ ನಿರೀಕ್ಷಿತ ಫಸಲು ಸಿಗದಿದ್ದರೂ ಇತರ ಲಾಭಗಳಿಗೆ ಮೋಸವಿಲ್ಲ. ಸೂಕ್ತ ಯೋಜನೆ ನಿರ್ವಹಣೆಗಳಿಂದ ಉತ್ತಮ ಬೆಳೆ ಬಂದರೆ ವಾರದ ತರಕಾರಿ ಖರ್ಚು ಉಳಿತಾಯ ಕೂಡ ಒಂದು ಮಹತ್ವದ ಅಂಶ. ತುಳಸಿ, ಶುಂಠಿ, ಒಂದೆಲಗ, ಪುದೀನ, ಬೇವು, ಅಮೃತ ಬಳ್ಳಿಗಳಂಥ ಔಷಧ ಸಸ್ಯಗಳನ್ನು ಬೆಳೆಸಿ ಬಳಸಬಹುದು. ಎಲ್ಲಕ್ಕಿಂತ ಮಿಗಿಲಾಗಿ ಗಿಡ ಪೊದೆ ಬಳ್ಳಿಗಳೊಂದಿಗಿನ ಭಾವನಾತ್ಮಕ ಸಂಬಂಧ ದುಃಖ ಮರೆಸಿ ಮನಸ್ಸನ್ನ ಹಗುರಗೊಳಿಸುತ್ತದೆ. ಮೊದಲಿಗೆ ತಾರಸಿ ಕೃಷಿ ಎಂದೊಡನೆ ಏಳುವ ಸಾಮಾನ್ಯ ಅನುಮಾನಗಳನ್ನು ಬಗೆಹರಿಸೋಣ. ಮನೆಯ ತಾರಸಿ ಗಿಡ, ಚಪ್ಪರ, ಕುಂಡಗಳ ಭಾರ ತಡೆದುಕೊಳ್ಳಬಲ್ಲದೆ? ಅನುಮಾನವೇ ಬೇಡ. ನಿಮ್ಮ ಮನೆಯ ಸಮಾರಂಭಗಳಲ್ಲಿ ಮೇಲ್ಗಡೆ ಪೆಂಡಾಲು ಹಾಕಿ 200-300 ಜನರಿಗೆ ಆತಿಥ್ಯ ನೀಡಲಿಲ್ಲವೇ? ಈ ಕುಂಡಗಿಡಗಳು ಅಷ್ಟು ಮಂದಿಗಿಂತ ಹೆಚ್ಚು ಭಾರವಿರಲಾರವು. ಅಷ್ಟಕ್ಕೂ ಒಟ್ಟು ಲಭ್ಯ ಜಾಗದಲ್ಲಿ 50% ಮಾತ್ರ ಗಿಡಗಳಿಗೆ ಸಿಗುತ್ತದೆ. ಉಳಿದರ್ಧ ಓಡಾಡಿ ಕೆಲಸ ಮಾಡಲು ಮೀಸಲು. 30x40 ಅಡಿ ತಾರಸಿಯ ತೋಟದಲ್ಲಿ ಹೆಚ್ಚೆಂದರೆ 100-150 ಕುಂಡಗಳಿರುತ್ತವೆ. ಇವೆಲ್ಲದರ ಒಟ್ಟು ಭಾರ 1 ಟನ್ ಮೀರಲಾರದು. ಹಾಗಾಗಿ ಭಾರದ ಚಿಂತೆ ಬೇಡ. ಆದಾಗ್ಯೂ ಹೆಚ್ಚು ಭಾರವಿರುವ ಕುಂಡಗಳನ್ನು ಒಂದೇ ಕಡೆ ಜೋಡಿಸಿಡಬೇಡಿ. ಇನ್ನು ಗಿಡಗಳಿಗೆ ನೀರುಣಿಸುವುದರಿಂದ ಮನೆಯೊಳಗೆ ನೀರು ಒಸರಬಹುದೆಂಬ ಅನುಮಾನ. ಮಳೆಗಾಲದಲ್ಲಿ ನೀರು ಒಳಬರಲಿಲ್ಲ ಎಂದಾದರೆ ತಾರಸಿ ಕೃಷಿಯಿಂದಲೂ ನೀರು ಒಸರಲಾರದು. ಅಷ್ಟಕ್ಕೂ ಈ ಗಿಡಗಳಿಗೆ ಮಳೆಗಾಲದಷ್ಟು ನೀರು ಚೆಲ್ಲುವುದಿಲ್ಲ. ಅಗತ್ಯವಿದ್ದಷ್ಟು ಮಾತ್ರ ಹಾಕುತ್ತೀರಿ. ಆದಾಗ್ಯೂ ಬೇಕೆಂದರೆ ವಾಟರ್ ಪ್ರೂಫಿಂಗ್ ಮಾಡಿಸಿಕೊಳ್ಳಬಹುದು. ತಾರಸಿ ತೋಟ ಮಾಡಿದಾಗ ಸ್ವಾಭಾವಿಕವಾಗಿ ಮಣ್ಣು ಕಸ ಅಲ್ಲಲ್ಲಿ ಬಿದ್ದಿರುತ್ತದೆ. ಮಳೆ ಬಂದಾಗ ಅವೆಲ್ಲ ಪೈಪಿನಲ್ಲಿ ಸಿಕ್ಕಬಹುದು ಅಥವಾ ಮಳೆ ನೀರ ಕೊಯ್ಲು ಅಳವಡಿಸಿದಾಗ ತೊಂದರೆಯಾಗಬಹುದು ಎಂಬುದು ಇನ್ನೊಂದು ಅನುಮಾನ. ಮಳೆಗಾಲದ ಪೂರ್ವದಲ್ಲಿ ಹರಡಿದ ಮಣ್ಣು ಕಸ ಸ್ವಚ್ಛಗೊಳಿಸಿ. ಅಲ್ಪ ಸ್ವಲ್ಪ ಮಣ್ಣು ನೀರಿನೊಡನೆ ಕೆಳಗೆ ಬಂದರೆ ಏನೂ ಆಗದು. ಮಳೆ ಕೊಯ್ಲು ವ್ಯವಸ್ಥೆಯಲ್ಲಿ ನೀರನ್ನು ಸೋಸಲು ಫಿಲ್ಟರ್ ವ್ಯವಸ್ಥೆ ಇದ್ದೇ ಇರುತ್ತದೆ. ಬೇಸಿಗೆಯಲ್ಲಿ ಸಿಮೆಂಟ್ ತಾರಸಿಯ ಮೇಲೆ ಬಿಸಿಲಿನ ಝಳ ಹೆಚ್ಚು ನಿಜ. ಆದರೆ ಗಿಡಗಳಿಗೆ ಸೂಕ್ತ ಪ್ರಮಾಣದಲ್ಲಿ ನೀರುಣಿಸುತ್ತಿದ್ದರೆ ಬಿಸಿಲಿನಿಂದ ಅಂಥ ತೊಂದರೆಯಾಗಲಾರದು. ಹೆಚ್ಚೆಂದರೆ ಬಿರು ಬಿಸಿಲಿನ 2-3 ತಿಂಗಳಲ್ಲಿ ಬೆಳವಣಿಗೆ ಕುಂಠಿತವಾಗಬಹುದಷ್ಟೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಲೆ ತರಕಾರಿಗಳಂಥ ಮೃದು ಸಸ್ಯಗಳನ್ನು ನೆರಳು ಬಲೆಯಡಿ ಬೆಳೆಸಬಹುದು. ಆದರಿದು ಅನಿವಾರ್ಯವೇನಲ್ಲ. ಇನ್ನು ಕೆಲವರು ತಾರಸಿ ಕೃಷಿ ಲಾಭದಾಯಕವಾ ಎಂದು ಕೇಳುವುದಿದೆ. ಬೆಳೆಸುವ ಕುಂಡ, ಪಾತ್ರೆ, ಚಪ್ಪರ, ಗೊಬ್ಬರಗಳಿಗೆ ಅನಗತ್ಯ ಹಣ ವ್ಯಯಿಸದೆ ನಾವೇ ಸ್ವತಃ ಕೆಲಸ ಮಾಡಿಕೊಂಡಾಗ ಖಂಡಿತವಾಗಿ ತಾರಸಿ ತೋಟ ಲಾಭದಾಯಕ. 30x40 ಅಡಿಯ ತಾರಸಿ ತೋಟ
ಆ ಕುಟುಂಬದ ತರಕಾರಿ ಅಗತ್ಯದ 50-60% ಭಾಗ ಪೂರೈಸಬಲ್ಲದು. ಇತ್ತೀಚೆಗೆ ತಾರಸಿ ತೋಟಕ್ಕೂ ಸಾಕಷ್ಟು ಸಂಖ್ಯೆಯ ಸಲಹೆಗಾರರು ಸೇರಿಕೊಂಡಿದ್ದು, ಕೆಲವರು ದುಬಾರಿ ಬೆಲೆಯ ಪಾತ್ರೆಗಳು ಮತ್ತು ಗೊಬ್ಬರ, ಔಷಧಗಳನ್ನು ಶಿಫಾರಸು ಮಾಡಿ ತಾವೇ ಪೂರೈಸುತ್ತಾರೆ. ಸ್ವಯಂಚಾಲಿತ ನೀರಾವರಿ ಮುಂತಾದ ಸೇವೆ ಪ್ರಚಾರಕ್ಕೆ ಇಳಿದು ತಾರಸಿ ಕೃಷಿಯ ಮೂಲ ಆಶಯವನ್ನು ಸೋಲಿಸುತ್ತಿದ್ದಾರೆ. ಅಂಥವರ ಹಿಂದೆ ಹೋದರೆ ಖರ್ಚು ಹೆಚ್ಚಿ ತಾರಸಿ ಕೃಷಿ ನಿಮ್ಮ ಕಿಸೆ ಕೊರೆಯಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಅಷ್ಟಕ್ಕೂ ತಾರಸಿ ಕೃಷಿಯನ್ನು ಹಣದ ಲಾಭಕ್ಕೋಸ್ಕರ ಮಾಡುವುದಲ್ಲ. ಖರ್ಚು ಮತ್ತು ಉತ್ಪಾದನೆಯ ಮೌಲ್ಯ ಸರಿಸಮನಾದರೂ ಇತರೆ ಲಾಭಗಳಿಗೆ ಮೋಸವಿಲ್ಲ. ಇನ್ನು ರಜೆಯಲ್ಲಿ ಊರಿಗೆ ಹೋಗುವಾಗ ನೀರು ಹಾಕುವವರಾರು ಎಂಬ ಸಮಸ್ಯೆ. ಸ್ವಯಂಚಾಲಿತ ನೀರುಣಿಸುವ ವ್ಯವಸ್ಥೆ ಬಂದಿದೆಯಾದರೂ ಸ್ವಲ್ಪ ದುಬಾರಿ. ವಾರದ ಮಟ್ಟಿಗೆ ನೀರುಣಿಸಲು ನೆರೆಹೊರೆಯ ಮಿತ್ರರಿಗೆ ಕೋರಿಕೊಳ್ಳುವುದೇ ಸುಲಭದ ಮಾರ್ಗ. ಇನ್ನು ಸಮಯದ ಅಭಾವ, ಇದು ಎಲ್ಲರ ಸಮಸ್ಯೆ. ಪ್ರತಿದಿನ ಮುಂಜಾನೆ ಸಾಯಂಕಾಲ ಅರ್ಧ ಗಂಟೆ ನೀಡಿದರೆ ತಾರಸಿ ಕೃಷಿ ಸುಲಲಿತವಾಗಿ ನಡೆಯಬಲ್ಲದು. ತಾರಸಿ ತೋಟಗಳಲ್ಲಿ ಇತ್ತಿತ್ತಲಾಗಿ ಏನಾಗ್ತಾ ಇದೆ ಅಂತಂದರೆ, ಒಂದು 100 ಕುಂಡಗಳನ್ನ ಇಟ್ಕೊಂಡ್ರೂ ಸಹ ಡ್ರಿಪ್ ಇರಿಗೇಷನ್ನು, ಸ್ಪ್ರಿಂಕ್ಲರ್ ಇರಿಗೇಷನ್ನು ಈ ರೀತಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಉದ್ದೇಶ ಅಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಗಿಡಗಳನ್ನು ಒಂದು ಬಕೆಟು, ಒಂದು ಮಗ್ಗು ತೆಗೆದುಕೊಂಡು ನೀರು ಹಾಕಿದರೆ ಪ್ರತಿಯೊಂದು ಗಿಡಕ್ಕೂ ಪ್ರತಿದಿನವನ್ನು ಅದನ್ನು ಮಾತಾಡಿಸಿ ಗಿಡದಲ್ಲಿರುವಂಥ ಸಮಸ್ಯೆಗಳು, ಕೀಟಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಅದನ್ನು ಪ್ರತಿಯೊಂದನ್ನು ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬೋದು. ಯಾಂತ್ರಿಕವಾದಂತಹ ಡ್ರಿಪ್ ಇರಿಗೇಷನ್ನು ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ನು ಅಳವಡಿಸಿಕೊಳ್ಳುವುದು ಸರಿಯಾದ ವಿಧಾನ ಅಲ್ಲ ಅನ್ನುವಂಥದ್ದು ನಮ್ಮ ಒಂದು ಪ್ರಾಮಾಣಿಕವಾದಂತಹ ಅಭಿಪ್ರಾಯ. ಇದೀಗ ಬೆಳೆ ತಳಿಗಳ ಆಯ್ಕೆ ಹೇಗೆಂದು ನೋಡೋಣ. ತಾರಸಿಯ ಮೇಲೆ ಹೂವಿನ ಗಿಡ ಸೇರಿದಂತೆ ಬಹುತೇಕ ಎಲ್ಲವನ್ನೂ ಬೆಳೆಯಬಹುದು. ಆದರೆ ಉಪಯುಕ್ತತೆಯ ದೃಷ್ಟಿಯಿಂದ ನಾವಿಲ್ಲಿ ತರಕಾರಿ, ಹಣ್ಣು ಹಂಪಲಗಳನ್ನಷ್ಟೇ ಆಯ್ದುಕೊಂಡಿದ್ದೇವೆ. ಗಿಡಗಳ ಆಯ್ಕೆಯಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನ ಬಳಸಿ. ಮನೆಯ ದಿನನಿತ್ಯದ ಅಗತ್ಯದ ಕಡೆ ಲಕ್ಷ್ಯವಿರಲಿ. ಎಲೆ ತರಕಾರಿಗಳಾದ ಕೊತ್ತಂಬರಿ, ಪುದೀನ, ಮೆಂತೆ, ಒಂದೆಲಗ, ಪಾಲಕ್, ಕೆಸುವು, ವಿವಿಧ ಬಗೆಯ ಹರಿವೆ ಸೊಪ್ಪುಗಳನ್ನು ಬೆಳೆಯಬಹುದು. ಇನ್ನು ಟೊಮೆಟೊ, ಬದನೆ, ಬೆಂಡೆ, ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಚೌಳಿ, ಹೂಕೋಸು, ಎಲೆಕೋಸು, ಗಡ್ಡೆಕೋಸು, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿಣ, ಶುಂಠಿ, ಬಟಾಟೆ, ಬಟಾಣಿ ಮುಂತಾದ ಉಪಯುಕ್ತ ತರಕಾರಿಗಳಿಗೆ ಜಾಗವಿರಲಿ. ಬಳ್ಳಿ ತರಕಾರಿಗಳಾದ ಹಾಗಲ, ಸೀಮೆ ಬದನೆ, ಹೀರೆ, ಪಡವಲ, ಸೋರೆ, ವಿವಿಧ ಬಗೆಯ ಬೀನ್ಸ್ಗಳು, ಸವತೆ, ಕುಂಬಳ, ಕಲ್ಲಂಗಡಿ, ಕರಬೂಜ ಇತ್ಯಾದಿಗಳನ್ನು ಬೆಳೆಯಬಹುದು. ಇನ್ನು ಬಹುವಾರ್ಷಿಕ ಜಾತಿಗಳಾದ ಬಸಳೆ, ತೊಂಡೆ, ದೊಡ್ಡಪತ್ರೆ, ನುಗ್ಗೆ, ಕರಬೇವು ಮುಂತಾದವನ್ನು ದೊಡ್ಡ ಗಾತ್ರದ ಪಾತ್ರೆಗಳಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಬಹುವಾರ್ಷಿಕ ಗಿಡಗಳಾದ ಬಾಳೆ, ಸೀಬೆ, ಚಿಕ್ಕು, ದಾಳಿಂಬೆ, ಪಪ್ಪಾಯ, ಬೆಣ್ಣೆ ಹಣ್ಣು, ಸೀತಾಫಲ, ಮೋಸಂಬಿ, ಕಿತ್ತಳೆ, ನಿಂಬೆ, ಚೆರ್ರಿ, ಸ್ಟ್ರಾಬೆರಿ, ಅಂಜೂರ, ವೆನಿಲಾ, ದ್ರಾಕ್ಷಿ, ಕಬ್ಬುಗಳನ್ನೂ ಕೂಡ ಬೆಳೆಯಲಾಗುತ್ತದೆ. ಆ ತರಿವುಗಳಿಗೆ ಹೆಚ್ಚಿನ ಸ್ಥಳಾವಕಾಶ ಬೇಕು ಮತ್ತು ಫಲ ಬರುವವರೆಗೂ ಕಾಯುವ ತಾಳ್ಮೆ ಇರಬೇಕು. ಹೆಚ್ಚಿನ ತಾರಸಿಗಳಲ್ಲಿ ಗಾಳಿಯ ರಭಸಕ್ಕೆ ಬಾಳೆ ಗಿಡದ ಎಲೆ ಹರಿದು ಕಾಯಿಗಳು ಸಣಕಲಾಗುತ್ತವೆ. ಬಹುವಾರ್ಷಿಕ ಹಣ್ಣಿನ ಗಿಡಗಳನ್ನು ನೆಡುವಾಗ ಕಡ್ಡಾಯವಾಗಿ ಕಸಿ ಗಿಡಗಳನ್ನು ಆಯ್ದುಕೊಳ್ಳಿ. ಇವು ಬೇಗ ಎತ್ತರಕ್ಕೆ ಬೆಳೆಯದೆ ಫಲ ನೀಡಲಾರಂಭಿಸುತ್ತವೆ. ಈ ಗಿಡಗಳ ತಲೆಕುಡಿ ಮತ್ತು ಗೆಲ್ಲುಗಳನ್ನು ಸೂಕ್ತವಾಗಿ ಕತ್ತರಿಸುತ್ತಾ
ಪುಟ್ಟದಾಗಿ 5-6 ಅಡಿ ಇರುವಂತೆ ನಿರ್ವಹಿಸುವುದು ಅಗತ್ಯ. ಇವುಗಳಲ್ಲದೆ ಔಷಧ ಸಸ್ಯಗಳಾದ ಬೇವು, ತುಳಸಿ, ಲೋಳೆ ಸರ, ಅಮೃತ ಬಳ್ಳಿ, ಬಜೆಬೇರು, ಕರಿಮೆಣಸು, ವೀಳ್ಯದೆಲೆ ಬಳ್ಳಿ ಹೀಗೆ ಅವರವರ ಆಸಕ್ತಿಗೆ ತಕ್ಕಂತೆ ಹೆಚ್ಚಿನೆಲ್ಲ ಗಿಡ, ಪೊದೆ, ಬಳ್ಳಿಗಳನ್ನು ತಾರಸಿ ತೋಟದಲ್ಲಿ ಸಂಯೋಜಿಸಬಹುದು. ಆದರೆ ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಮನೆಯ ಎಲ್ಲ ಸದಸ್ಯರಿಗೆ ಇಷ್ಟವಾಗುವ ಗಿಡಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿ. ಬೆಳೆಗಳ ವಿಧ ಮತ್ತು ಗಿಡಗಳ ಸಂಖ್ಯೆಗೆ ನೀವೇ ಒಂದು ಕಡಿವಾಣ ಹಾಕಿಕೊಳ್ಳಿ. ಸಂಖ್ಯೆ ಅತಿಯಾದರೆ ಯಾವುದು ಚೆನ್ನಾಗಿ ಬೆಳೆಯಲಾರದು. ಬಹುವಾರ್ಷಿಕ ಗಿಡಗಳು ಮತ್ತು ಬಳ್ಳಿ ತರಕಾರಿಗಳಿಗೆ ಮಾಳಿಗೆಯ ಅಂಚು ಹಾಗೂ ಮೂಲೆಗಳಲ್ಲಿ ಜಾಗ ನೀಡಿದರೆ ಮಧ್ಯದ ಸ್ಥಳ ಅಲ್ಪಾವಧಿಯ ಗಿಡಗಳಿಗೆ ಸಿಗುತ್ತದೆ. ಇನ್ನು ಬೆಳಕಿನ ಲಭ್ಯತೆ ಕೂಡ ನಗರಗಳಲ್ಲಿ ಒಂದು ಮಹತ್ವದ ಅಂಶ. ಹೆಚ್ಚಿನೆಲ್ಲ ಗಿಡಗಳಿಗೆ ಸೂರ್ಯರಶ್ಮಿ ಇದ್ದಷ್ಟೂ ಒಳ್ಳೆಯದು. ದಿನಕ್ಕೆ ಕನಿಷ್ಠ 3 ಗಂಟೆಗಳಾದರೂ ನೇರ ಬಿಸಿಲು ಬೆಳಕಿನ ಅಗತ್ಯ ಇದೆ. ಹೆಚ್ಚು ನೆರಳು ಬೀಳುವ ಸ್ಥಳದಲ್ಲಿ ನೆರಳು ಸಹಿಸಿಕೊಳ್ಳಬಲ್ಲ ಎಲೆ ಮತ್ತು ದಂಟು ತರಕಾರಿಗಳು ಹಾಗೂ ಚೆನ್ನಾಗಿ ಬಿಸಿಲಿರುವಲ್ಲಿ ಇತರೆಲ್ಲ ಕಾಯಿ, ಗಡ್ಡೆ ಕೊಡುವ ಬೆಳೆ ಸಂಯೋಜಿಸಬೇಕು. ತಾರಸಿ ತೋಟ ಮಾಡಲು ಹೀಗೆ ಎಂಬ ಸಿದ್ಧ ಸೂತ್ರವಿಲ್ಲ. ತೋಟ ನಿರ್ಮಾಣ, ನಿರ್ವಹಣೆ ಒಂದು ಕಲೆ. ನಿಮ್ಮ ತಲೆ ಉಪಯೋಗಿಸಿ ಕಲಿಯಲಾರಂಭಿಸಿದರೆ ಈ ಕಲೆ ತಂತಾನೇ ಕರಗತವಾಗುತ್ತದೆ. ತಾರಸಿ ಕೃಷಿಗೆ ಸಾವಯವ ಬೆಳೆ ವಿಧಾನಗಳನ್ನು ಅನುಸರಿಸುವುದು ಸೂಕ್ತ. ಇಲ್ಲಿ ಅಧಿಕ ಇಳುವರಿ ಮತ್ತು ಲಾಭದ ಗುರಿ ಇಲ್ಲವಾದ್ದರಿಂದ ವೈವಿಧ್ಯಮಯ ಸ್ಥಳೀಯ ಬೆಳೆ ತಳಿಗಳು ಹೆಚ್ಚು ಅನುಕೂಲಕರ. ನಾಟಿ ತಳಿಗಳಿಗೆ ಅಧಿಕ ರೋಗ ನಿರೋಧಕ ಶಕ್ತಿ ಇರುತ್ತದೆ. ನೀರಿನ ಕೊರತೆಯಲ್ಲೂ ಬದುಕಬಲ್ಲವು. ಇಳುವರಿ ಸ್ವಲ್ಪ ಕಡಿಮೆ ಬರಬಹುದಾದರೂ ಬಣ್ಣ, ಆಕಾರ, ರುಚಿಗಳಲ್ಲಿ ವೈವಿಧ್ಯತೆ ಇರುತ್ತದೆ. ಆದಾಗ್ಯೂ ಸುಧಾರಿತ ತಳಿಗಳನ್ನು ಬೆಳೆಸಬಾರದೆಂದಿಲ್ಲ. ಇವುಗಳಿಗೆ ನೀರು, ಬೆಳಕು, ಗೊಬ್ಬರಗಳ ಕೊರತೆ ಎದುರಾಗದಿದ್ದರೆ ಹೆಚ್ಚು ಬೆಳೆ ಕೊಡುತ್ತವೆ. ಮತ್ತೆ ಮತ್ತೆ ಬೀಜ ಖರೀದಿ ಸೂಕ್ತವಲ್ಲ. ಪ್ರಥಮ ಬೆಳೆಯ ರೋಗರಹಿತ ಗಿಡಗಳಿಂದ ಮೊದಲ ಅಥವಾ 2ನೇ ಹಂತದ ಕಾಯಿಗಳನ್ನು ಬೀಜಕ್ಕಾಗಿ ಬೆಳೆಸಿ ಹಣ್ಣಾಗಿಸಿ ಬಿಸಿಲಿರುವ ದಿನ ಕೊಯ್ಲು ಮಾಡಿ. ಈ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಗಾಳಿಯಾಡದ ಬಾಟಲಿಗಳಲ್ಲಿ ತಂಪಾದ ನೆರಳಿನ ಜಾಗದಲ್ಲಿ ಅಥವಾ ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿ ಇಡಬೇಕು. ಇವುಗಳನ್ನು 6 ತಿಂಗಳ ನಂತರ ಮತ್ತೆ ಬಿತ್ತನೆಗೆ ಬಳಸಬಹುದು. ಕೃಷಿ ಬೀಜ ಮಾರಾಟದ ಅಂಗಡಿಗಳಲ್ಲಿ ಕೆಲವೇ ಸುಧಾರಿತ ತಳಿಗಳ ಬೀಜಗಳು ಲಭ್ಯ. ಪಾಕೀಟಿನಲ್ಲಿರುವ ಬೀಜದ ಪ್ರಮಾಣ ಮತ್ತು ಬೆಲೆ ಹೆಚ್ಚು. ಬದಲಿಗೆ ಸಹಕೃಷಿಕರಿಂದ, ಹಳ್ಳಿಗಳಲ್ಲಿನ ಮಿತ್ರರಿಂದ, ನಾಟಿ ಬೀಜ ಬ್ಯಾಂಕುಗಳಿಂದ ಸಂಗ್ರಹಿಸಿದರೆ ವೈವಿಧ್ಯಮಯ ಅಪರೂಪದ ಬೆಳೆ ತಳಿಗಳು ಸಿಗುತ್ತವೆ. ತಾರಸಿ ಕೃಷಿಗೆ ಕುಬ್ಜ ಮತ್ತು ಹೆಚ್ಚು ಹರಡದ ಜಾತಿಗಳು ಸೂಕ್ತ. ಇದೀಗ ತಾರಸಿ ಕೃಷಿಗೆ ಬಳಸುವ ಸಸ್ಯ ಪಾತ್ರೆಗಳನ್ನು ನೋಡೋಣ. ಈಗ ದುಬಾರಿ ಬೆಲೆಯ, ಆಕರ್ಷಕ ಮತ್ತು ವ್ಯವಸ್ಥಿತ ಪಾತ್ರೆಗಳು ಲಭ್ಯ. ಆದರೆ ಈ ಸಾಕ್ಷ್ಯಚಿತ್ರದಲ್ಲಿ ಸುಲಭ ಬೆಲೆಯ ಸ್ಥಳೀಯ ಧಾರಕಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿದ್ದೇವೆ. ತಾರಸಿ ತೋಟಕ್ಕೆ ತುಂಬ ಚಿಕ್ಕ ಕುಂಡಗಳು ಸೂಕ್ತವಲ್ಲ. ಇದರಲ್ಲಿ ಕಡಿಮೆ ಮಣ್ಣು ಹಿಡಿಸುವುದರಿಂದ ಬಿಸಿಲಿನ ಝಳಕ್ಕೆ ಬಹುಬೇಗ ಒಣಗುತ್ತದೆ. ಬೆಳೆಸುವ ಗಿಡದ ಗಾತ್ರ, ವಿಧ, ಬೇರು ವ್ಯೂಹ, ಬೆಳವಣಿಗೆಯ ಗತಿ ಮುಂತಾದವನ್ನು ಗಮನಿಸಿ ಪಾತ್ರೆಗಳನ್ನು ಆಯ್ದುಕೊಳ್ಳಿ. ಅಲ್ಪಾವಧಿಯ ಎಲೆ ತರಕಾರಿಗಳಿಗೆ 6 ಇಂಚು ಆಳದ ಅಗಲ ಪೆಟ್ಟಿಗೆಗಳು ಅನುಕೂಲಕರ. ಆದರೆ 3-4 ತಿಂಗಳು ಇರುವ ಇತರೆ ದೊಡ್ಡ ಗಿಡಗಳಿಗೆ ಕನಿಷ್ಠ 12 ಇಂಚು ಆಳಬೇಕು. 5-6 ತಿಂಗಳು ಬೆಳೆ ಕೊಡಬಲ್ಲ ಹಾಗಲ, ಹೀರೆ ಮುಂತಾದ ಬಳ್ಳಿಗಳಿಗೆ 2x2 ಕನಿಷ್ಠ 1 ಅಡಿ ಆಳದ ಪಾತ್ರೆ ಅನುಕೂಲಕರ. ಬಹುವಾರ್ಷಿಕ ಹಣ್ಣಿನ ಗಿಡಗಳಿಗೆ ಕನಿಷ್ಠ 2x2x2 ಅಡಿಗಳ ಪಾತ್ರೆ ಅನಿವಾರ್ಯ.
ಪಪಾಯ, ಬಾಳೆಗಳಂಥ ಎತ್ತರಕ್ಕೆ ಬೆಳೆಯುವ ಗಿಡಗಳಿಗೆ ಇನ್ನೂ ಹೆಚ್ಚು ಎತ್ತರದ ಪಾತ್ರೆ ಬಳಸಿ. ಇಲ್ಲವಾದಲ್ಲಿ ಗಾಳಿಗೆ ಸಿಕ್ಕು ಮಗುಚಿ ಬೀಳುತ್ತವೆ. ಕಪ್ಪು ಬಣ್ಣದ ಧಾರಕಗಳು ಹೆಚ್ಚು ಬಿಸಿಯಾಗುತ್ತವೆ. ಹಾಗಾಗಿ ಇನ್ನಿತರೆ ಬಣ್ಣದವು ಅನುಕೂಲಕರ. ಹೆಚ್ಚಿನ ನೀರು ಹೊರಹೋಗಲು ಪಾತ್ರೆಯ ತಳದಲ್ಲಿ ಬಸಿರಂಧ್ರವಿರುವುದು ಅತ್ಯಗತ್ಯ. ಮಣ್ಣಿನ ಕುಂಡಗಳು ಎಲ್ಲೆಡೆ ಸಾಮಾನ್ಯ ಮತ್ತು ಬೆಲೆ ಕಡಿಮೆ. ಆದರೆ ಒದ್ದೆ ಒಣ ಆಗುವಾಗ ಹಿಗ್ಗಿ ಕುಗ್ಗಿ ಸೀಳು ಬರುವ, ಬೇಗ ಒಡೆಯುವ ಸಮಸ್ಯೆ ಹೆಚ್ಚು. ಆದಾಗ್ಯೂ ಬೇರಿನ ಉಸಿರಾಟದ ದೃಷ್ಟಿಯಿಂದ ಇವು ಉಪಯುಕ್ತ. ಸಿಮೆಂಟ್ ಕಾಂಕ್ರೀಟಿನ ಕುಂಡಗಳು ಬಲಿಷ್ಠ ಮತ್ತು ಬಹುಕಾಲ ಬಾಳುತ್ತವೆ. ಆದರೆ ಹೆಚ್ಚು ಭಾರವಿರುವುದರಿಂದ ತಾರಸಿ ಕೃಷಿಗೆ ಸೂಕ್ತವಲ್ಲ. ಇನ್ನು ಪ್ಲಾಸ್ಟಿಕ್ ಮತ್ತು ಫೈಬರಿನ ಧಾರಕಗಳು ಹಗುರ, ಆದರೆ ಸ್ವಲ್ಪ ದುಬಾರಿ, ಬಳಕೆಗೆ ಅನುಕೂಲಕರ. ನೇರ ಬಿಸಿಲಿಗೆ ಬೇಗ ಹಾಳಾಗುತ್ತವಾದರೂ ನೀರು ಬೀಳುತ್ತಿದ್ದರೆ ತಾಳಿಕೆ ಬರುತ್ತವೆ. ಇನ್ನು ನಾರಿನ ಆಕರ್ಷಕ ಕುಂಡಗಳು ಸಿಗುತ್ತಿವೆ. ಇವು ಸ್ವಲ್ಪ ದುಬಾರಿ ಎನಿಸಿದರೂ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ವಿವಿಧ ವಸ್ತುಗಳನ್ನು ಪ್ಯಾಕ್ ಮಾಡಿ ಸಾಗಾಟ ಮಾಡಲು ಬಳಸಿದ ಹಗುರ ಮರದ ಹಲಗೆಗಳು ಮಾರುಕಟ್ಟೆಯಲ್ಲಿ ಸುಲಭ ಬೆಲೆಗೆ ಸಿಗುತ್ತವೆ. ಇವುಗಳನ್ನು ಬಳಸಿ ನಮಗೆ ಬೇಕಾದ ಗಾತ್ರದ ಪೆಟ್ಟಿಗೆಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಇವು ತಾರಸಿ ತೋಟಕ್ಕೆ ನೈಸರ್ಗಿಕ ಲಕ್ಷಣ ನೀಡುವುದಲ್ಲದೆ ಬಿರು ಬಿಸಿಲಿನಲ್ಲೂ ಅಷ್ಟಾಗಿ ಬಿಸಿಯಾಗುವುದಿಲ್ಲ. ಇನ್ನು ತಗಡಿನ ಡಬ್ಬಗಳು ಗಟ್ಟಿಯಿರುತ್ತವಾದರೂ ಬೇಗ ತುಕ್ಕು ಹಿಡಿಯುತ್ತವೆ. ತಗಡು ಅಥವಾ ಮರದ ಧಾರಕಗಳಿಗೆ ಒಳಮೈಗೆ ಪ್ಲಾಸ್ಟಿಕ್ ಹಾಸಿದರೆ ಬಾಳಿಕೆ ಹೆಚ್ಚುತ್ತದೆ. ಇವರು ಶ್ರೀ ವಿನಯ್ ಮಾಗಡಿ, ಬೆಂಗಳೂರಿನ ತಾರಸಿ ಕೃಷಿಕ. ತಾರಸಿಯಲ್ಲಿ ಅತ್ಯಲ್ಪ ಜಾಗ ಇರುವವರಿಗಾಗಿ ಪಿವಿಸಿ ಪೈಪ್ನಿಂದ ಇಂಥ ವ್ಯವಸ್ಥೆ ಮಾಡಿದ್ದಾರೆ. ಸ್ಟ್ಯಾಂಡ್ ಮೇಲೆ ನಿಲ್ಲಿಸಿ ಅಥವಾ ನೇತಾಡಿಸಿ ಇದರಲ್ಲಿ 25 ಗಿಡ ಬೆಳೆಸಬಹುದು. ಟೆರೆಸ್ ಗಾರ್ಡನ್ದಲ್ಲೊಂದು ವರ್ಟಿಕಲ್ ಗಾರ್ಡನ್. ಅಂದಹಾಗೆ ತಾರಸಿಯ ಎಲ್ಲ ಗಿಡಗಳಿಗೂ ಪಾತ್ರೆಗಳೇ ಬೇಕೆಂದಿಲ್ಲ. 6 ಇಂಚು ಆಳ ಸಾಕಾಗುವ ಎಲೆ ತರಕಾರಿಗಳನ್ನು ನೆಲದ ಮೇಲೆ ಏರು ಮಡಿ ಮಾಡಿ ಬೆಳೆಯಬಹುದು. ಹೀಗೆ ಕಾಂಕ್ರೀಟಿನಿಂದ ಅಥವಾ ಇಟ್ಟಿಗೆ ಜೋಡಿಸಿ ಮಣ್ಣು ತುಂಬಿಸಿ ಬೀಜ ಬಿತ್ತಬಹುದು. ಬೇರು ಹರಡಲು, ತನ್ಮೂಲಕ ಗಿಡದ ಬೆಳವಣಿಗೆಗೆ ಇದು ಅನುಕೂಲಕರ. ಹವ್ಯಾಸಕ್ಕಾಗಿ ಕಡಿಮೆ ಖರ್ಚಿನಲ್ಲಿ ತಾರಸಿ ಕೃಷಿ ಮಾಡುವವರು ಪಾತ್ರೆಗಳ ಕುರಿತು ಹೆಚ್ಚು ಚಿಂತಿಸಬೇಕಿಲ್ಲ. ಏನೆಲ್ಲ ಖಾಲಿ ಧಾರಕಗಳು ಸಿಗುತ್ತವೋ ಅವನ್ನೆಲ್ಲ ಬಳಸಬಹುದು. ಖಾಲಿ ಪೇಂಟ್ ಡಬ್ಬಗಳು, ಬಕೆಟ್, ಮರದ ಪೆಟ್ಟಿಗೆಗಳು, ರೆಕ್ಸಿನ್ ಚೀಲ, ಪಿವಿಸಿ ಪೈಪ್, ಸೀಳಿದ ಪ್ಲಾಸ್ಟಿಕ್ ಕ್ಯಾನ್ಗಳು, ದೊಡ್ಡ ಗಾತ್ರದ ನೀರಿನ ಬಾಟಲಿಗಳು, ಥರ್ಮೋಕೋಲ್ ಪೆಟ್ಟಿಗೆ, ಕೊನೆಗೆ ಹಾಳಾದ ಫ್ರಿಡ್ಜು ಕೂಡ ಗಿಡ ನೆಡಲು ಉಪಯುಕ್ತವಾಗುತ್ತದೆ. ಇವುಗಳಲ್ಲಿ ಈ ದೊಡ್ಡ ಕ್ಯಾನ್ಗಳು ಜನಪ್ರಿಯವಾಗಿವೆ. ಹೆಚ್ಚು ಗಿಡ ಹಿಡಿಸುತ್ತದೆ ಮತ್ತು ದೀರ್ಘ ಬಾಳಿಕೆ ಬರುತ್ತದೆ. ಒಮ್ಮೆ ಬಳಕೆಯಾದ ಇಂಥ ಕ್ಯಾನ್ಗಳು ಸದ್ಯ 1200 ರೂಪಾಯಿಗೆ ಸಿಗುತ್ತಿದೆ. ಅದನ್ನು ಅಡ್ಡಡ್ಡ ಸೀಳಿಕೊಂಡು ಗಿಡ ನೆಡಲು ಬಳಸಲಾಗುತ್ತದೆ. ಇನ್ನು ಅಲ್ಪಾವಧಿಯ ತರಕಾರಿಗಳನ್ನು ಅಗಲದ ಪ್ಲಾಸ್ಟಿಕ್ ಕೊಟ್ಟೆ, ಗೋಣಿ ಚೀಲ, ಸಿಮೆಂಟ್ ಚೀಲಗಳಲ್ಲಿಯೂ ಬೆಳೆಸಬಹುದು. ನಗರಸಭೆಯ ಒಣಕಸ ಸಂಗ್ರಹ ತಾಣಗಳಲ್ಲಿ ಹಳೆ ಕಬ್ಬಿಣ, ಪ್ಲಾಸ್ಟಿಕ್ ವ್ಯಾಪಾರದವರಲ್ಲಿ ಇಂಥ ವಿವಿಧ ಗಾತ್ರ ಆಕಾರಗಳ ಪಾತ್ರೆಗಳನ್ನು ಖರೀದಿಸಬಹುದು. ನೀರಿನ ಬಾಟಲಿಯನ್ನು ನಿಲ್ಲಿಸಿಟ್ಟು ಮೂಲಂಗಿ, ಮಲಗಿಸಿಟ್ಟು ಈರುಳ್ಳಿ ಬೆಳೆಯಬಹುದು. ಥರ್ಮೋಕೋಲ್ ಪೆಟ್ಟಿಗೆಗಳಂತೂ ಹಾಳೇ ಆಗುವುದಿಲ್ಲ, ಆದರೆ ಎತ್ತಿಡಲು ಹೋದರೆ ಒಡೆಯಬಹುದು. ಇನ್ನು ತಾರಸಿ ತೋಟದ ಅಂದವೂ ನಿಮಗೆ ಮುಖ್ಯವೆಂದಾದರೆ ನಿರ್ದಿಷ್ಟ ನಮೂನೆಯ ವ್ಯವಸ್ಥಿತ ಪಾತ್ರೆಗಳನ್ನು ಬಳಸಬಹುದು. ಒಟ್ಟಾರೆ ಇಲ್ಲಿ ಕೂಡ ಸ್ವಲ್ಪ ತಲೆ ಖರ್ಚು ಮಾಡಿದರೆ ಹಣ ಉಳಿಯುತ್ತದೆ. ತಾರಸಿ ತೋಟ ಮಾಡುವಾಗ ಕೆಲ ಸಲಕರಣೆಗಳು ಅಗತ್ಯ. ಮಣ್ಣು ಕೆದರಲು ಗಾರ್ಡನ್ ಫೋರ್ಕ್, ಚಿಕ್ಕ ಗಾತ್ರದ ಪಿಕಾಸಿ, ಪುಟ್ಟ ಸಲಿಕೆ ಅಥವಾ ಗುದ್ದಲಿ, ಮಣ್ಣು ತುಂಬಿಸುವ ಕೈ,
ಟೊಂಗೆ ಕತ್ತರಿಸಲು ಮತ್ತು ಗಟ್ಟಿ ತೊಟ್ಟಿನ ಕಾಯಿ ಕೊಯ್ಯಲು ಸಿಕೇಚರ್, ಕಸಿ ಮಾಡಲು ಚಾಕು, ನೀರು ಹಾಕಲು ಜಾಲರಿ ಕ್ಯಾನು, ಪೈಪಿಗೆ ಜೋಡಿಸುವ ನೀರಿನ ಗನ್ ಮುಂತಾದವು ಬೇಕಾಗುತ್ತವೆ. ಅಂತೆಯೇ ಗಿಡಗಳಿಗೆ ಸಿಂಪಡಣೆ ಕೈಗೊಳ್ಳಲು ಕೈಯಲ್ಲಿ ಹಿಡಿಯುವ ಅಥವಾ ಹೆಗಲಿಗೆ ನೇತಾಡಿಸಿ ಬಳಸುವ ಪುಟ್ಟ ಸ್ಪ್ರೇಯರ್ಗಳು ಲಭ್ಯ. ಇನ್ನುಳಿದಂತೆ ಬಕೆಟ್ಟು, ಮಗ್ಗು, ಕತ್ತರಿ, ಚಾಕು ಮುಂತಾದ ಮಾಮೂಲಿ ವಸ್ತುಗಳು ಮನೆಯಲ್ಲಿ ಇದ್ದೇ ಇರುತ್ತವೆ. ತಾರಸಿ ಕೃಷಿಗೆ ಪ್ಲಾಸ್ಟಿಕ್ ಮನೆ ಅಥವಾ ಹಸಿರು ಮನೆಯ ಅಗತ್ಯವಿಲ್ಲ ಮತ್ತು ಅನುಕೂಲಕರವೂ ಅಲ್ಲ. ಇನ್ನು ನಿರ್ದಿಷ್ಟವಾಗಿ ಕ್ಯಾಪ್ಸಿಕಮ್, ಆರ್ಕಿಡ್, ಆಂಥೋರಿಯಂ ಮುಂತಾದವನ್ನು ಬೆಳೆಸುವವರು ವಾತಾವರಣ ನಿಯಂತ್ರಿತ ದುಬಾರಿ ಗ್ರೀನ್ ಹೌಸ್ ನಿರ್ಮಿಸುವುದಿದೆ. ಸಾಮಾನ್ಯ ಪ್ಲಾಸ್ಟಿಕ್ ಮನೆ ಮಾಡಿದರೆ ಉಷ್ಣತೆ ತುಂಬ ಹೆಚ್ಚಾಗಿ ಬೇಸಿಗೆಯಲ್ಲಿ ಗಿಡಗಳಿಗೆ ತೊಂದರೆಯಾಗುತ್ತದೆ. ಬೆಳಕಿನ ಲಭ್ಯತೆಯೂ ಕಡಿಮೆ. ಹಾಗಾಗಿ ಆಮ್ ಆದ್ಮಿಗಳ ತಾರಸಿ ತೋಟಕ್ಕೆ ಇದು ಬೇಡ. ಇನ್ನು ನೆರಳು ಮನೆಯ ಅಗತ್ಯ ಕೂಡ ಇಲ್ಲ. ಆದಾಗ್ಯೂ 25% ನೆರಳು ಬಲೆ ಬಳಸಿ ತಾರಸಿಯ ಸ್ವಲ್ಪ ಭಾಗಕ್ಕೆ ನೆರಳು ಮನೆ ಮಾಡಬಹುದು. ಇದರಲ್ಲಿ ಭಾಗಶಃ ನೆರಳು ಬೇಡುವ ಕ್ಯಾಪ್ಸಿಕಮ್ ಅಥವಾ ಕೆಲ ಸೂಕ್ಷ್ಮ ಸಸ್ಯಗಳನ್ನು ಬೆಳೆಸಬಹುದು. ಗೊಬ್ಬರದ ಪಾತ್ರೆ ಇಡಲು ಮತ್ತು ನರ್ಸರಿ ಮಾಡಲು ಇದು ಉಪಯುಕ್ತ. ಇನ್ನು ಬಿರು ಬೇಸಿಗೆಯಲ್ಲಿ ಮೃದುಕಾಂಡದ ಎಲೆ ತರಕಾರಿಗಳಿಗೆ ನೆರಳು ಮನೆ ಬಳಸಬಹುದು. ತಾರಸಿಗೆ GI ತಂತಿಯ ಚಪ್ಪರ ಹಾಕಬಹುದು. ಇದು ಗಿಡಗಳಿಗೆ ಆಧಾರ ಕೊಡಲು, ಬಳ್ಳಿ ತರಕಾರಿಗಳನ್ನು ಹಬ್ಬಿಸಲು, ಕೋತಿಗಳನ್ನು ನಿಯಂತ್ರಿಸಲು ಉಪಯುಕ್ತ. ಮಂಗಗಳ ಹಾವಳಿ ವಿಪರೀತ ಇದ್ದಲ್ಲಿ ಇಂಥ ಪೂರ್ಣ ಪ್ರಮಾಣದ ಕಬ್ಬಿಣದ ಗೂಡು ಮಾಡಲಾಗುತ್ತದೆ. ಆದರಿದು ತುಂಬ ದುಬಾರಿಯಾಗುತ್ತದೆ. ತಾರಸಿ ತೋಟದಲ್ಲಿ ಹೆಚ್ಚಿನೆಲ್ಲ ತರಕಾರಿಗಳನ್ನು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಯಬಹುದು. ಆದಾಗ್ಯೂ ಕ್ಯಾಬೇಜ್, ಕಾಲಿಫ್ಲವರ್ ಮುಂತಾದ ಚಳಿ ಇಷ್ಟಪಡುವ ತರಕಾರಿಗಳನ್ನು ಬೇಸಿಗೆಯಲ್ಲಿ ಬೆಳೆಸುವುದು ಸೂಕ್ತವಲ್ಲ. ಬಿರು ಬೇಸಿಗೆಯಲ್ಲಿ ಟೊಮೆಟೊ, ಮೆಣಸು ಮುಂತಾದ ಗಿಡಗಳಿಗೆ ಕೀಟಗಳ ಕಾಟ ಹೆಚ್ಚು. ತಾರಸಿ ತೋಟದ ಹೆಚ್ಚಿನೆಲ್ಲ ಗಿಡಗಳು ಸುಡು ಬಿಸಿಲಿಗೆ ಬಸವಳಿದು ಬೆಳವಣಿಗೆ ಕುಂಠಿತವಾಗುವುದಾದರೂ ಬೆಳೆ ಅಸಾಧ್ಯವೇನಲ್ಲ. ಕೆಲ ತರಕಾರಿಗಳನ್ನು ನೇರ ಬಿತ್ತನೆ ಮಾಡಿದರೆ ಮತ್ತೆ ಕೆಲವನ್ನು ನರ್ಸರಿ ಮಾಡಿ ಮರುನಾಟಿ ಮಾಡಬೇಕಾಗುತ್ತದೆ. ಹಾಗಲ, ಸೋರೆ, ಸೌತೆ, ಬೀನ್ಸ್ ಜಾತಿಗಳು, ಕುಂಬಳ ವರ್ಗಗಳು, ಕಲ್ಲಂಗಡಿ, ಪಡವಲ, ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ, ಬೆಂಡೆ, ಬಟಾಣಿ ಮುಂತಾದವನ್ನು ನೇರ ಬಿತ್ತನೆ ಮಾಡಬೇಕು. ಇನ್ನು ಬದನೆ, ಟೊಮೆಟೊ, ಮೆಣಸು, ಕ್ಯಾಪ್ಸಿಕಮ್, ಈರುಳ್ಳಿ, ಬೆಳ್ಳುಳ್ಳಿ, ಲೆಟ್ಯೂಸ್, ಕ್ಯಾಬೇಜ್, ಕಾಲಿಫ್ಲವರ್, ಗಡ್ಡೆಕೋಸು ಮುಂತಾದವನ್ನು ನರ್ಸರಿ ಮಾಡಿ ಮರುನಾಟಿ ಮಾಡಬೇಕು. ನರ್ಸರಿ ಮಾಡಲು ಇಂಥ ಪ್ಲಾಸ್ಟಿಕ್ ಪ್ರೋಟ್ರೆ ಅಥವಾ ನೆಟ್ ಪಾಟ್ ಎಲ್ಲೆಡೆ ಲಭ್ಯ. ಇದರಲ್ಲಿ ಎರೆಗೊಬ್ಬರ ಅಥವಾ ಕೊಕೊಪೀಟ್ನಂಥ ಹಗುರ ವಸ್ತು ತುಂಬಿ ಒಂದು ಗುಣಿಯಲ್ಲಿ ಒಂದು ಬೀಜ ಬಿತ್ತಬೇಕು. ನೆರಳಿನಲ್ಲಿ ಇಟ್ಟು ಹದವಾಗಿ ನೀರು ಹಾಕುತ್ತಿದ್ದರೆ ಬೀಜ ಮೊಳೆತು ಸದೃಢ ಸಸಿಗಳು ಬೆಳೆಯುತ್ತವೆ. 15 ದಿನಗಳ ಹಂತದಲ್ಲಿ ಬುಡದ ಮಣ್ಣಿನ ಉಂಡೆಯ ಸಹಿತ ಜಾಗ್ರತೆಯಿಂದ ಕಿತ್ತು ನಾಟಿ ಮಾಡಬೇಕು. ಈ ನೆಟ್ಪಾಟ್ ನರ್ಸರಿಯಲ್ಲಿ ದುಬಾರಿ ಬೀಜಗಳನ್ನು ಇರುವೆ ಅಥವಾ ಇನ್ನಿತರೆ ಕೀಟಗಳಿಂದ ಸುಲಭವಾಗಿ ರಕ್ಷಿಸಬಹುದು. ಹೆಚ್ಚಿನ ಕಾಳಜಿ ನೀಡಿ ಸದೃಢ ಮತ್ತು ಆರೋಗ್ಯವಂತ ಗಿಡಗಳನ್ನು ಪಡೆಯಬಹುದಾಗಿದೆ. ನೇರ ಬಿತ್ತನೆಗೆ ಸೂಚಿಸಿದ ಜಾತಿಗಳನ್ನು ಮರುನಾಟಿ ಮಾಡಿದರೆ ಬೆಳವಣಿಗೆ ಚೆನ್ನಾಗಿರುವುದಿಲ್ಲ. ಮೂಲಂಗಿ, ಕ್ಯಾರೆಟ್ಗಳಲ್ಲಿ ಗಡ್ಡೆ ಬೆಳೆಯುವುದಿಲ್ಲ. ಅಂತೆಯೇ ನರ್ಸರಿ ಸಸಿಗಳನ್ನು ತುಂಬ ವಯಸ್ಸಾದ ಮೇಲೆ ನೆಟ್ಟರೆ ಮುಂದಿನ ಬೆಳವಣಿಗೆ, ಇಳುವರಿ ಕುಂಠಿತವಾಗುತ್ತದೆ.
ಇದೀಗ ಗಿಡ ಬೆಳೆಸುವ ಮಾಧ್ಯಮದ ವಿಚಾರ ತಿಳಿಯೋಣ. ಸಸ್ಯ ಬೆಳೆಸುವ ಪಾತ್ರೆಗಳಲ್ಲಿ ಕೇವಲ ಮಣ್ಣು ತುಂಬಿಸಿದರೆ ನಂತರ ಗಟ್ಟಿಯಾಗಿ ಗಿಡ ಚೆನ್ನಾಗಿ ಬೆಳೆಯಲಾರದು. ಒಂದು ಭಾಗ ಮಣ್ಣು, ಒಂದು ಭಾಗ ಮರಳು ಅಥವಾ ಕೊಕೊಪೀಟ್ ಮತ್ತು ಒಂದು ಭಾಗ ಕಾಂಪೋಸ್ಟ್ ಅಥವಾ ಎರೆಗೊಬ್ಬರಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಕೊಕೊಪೀಟ್ಗೆ ಹೆಚ್ಚಿನ ನೀರು ಹಿಡಿದುಕೊಳ್ಳುವ ಶಕ್ತಿ ಇದ್ದು ಕುಂಡದಲ್ಲಿ ತೇವಾಂಶ ಬಹುಕಾಲ ಉಳಿಯುತ್ತದೆ. ಕಾಂಪೋಸ್ಟ್ ಬದಲಿಗೆ ಎರೆಗೊಬ್ಬರ ಬಳಸಿದರೆ ಉತ್ತಮ. ಹಾಗೆಂದು ಮಣ್ಣಿಲ್ಲದೆ ಬರೇ ಗೊಬ್ಬರದಲ್ಲಿ ನಾಟಿ ಮಾಡಬಾರದು. ಬೇರಿಗೆ ಬಲ ಸಿಕ್ಕು ಗಿಡ ಗಟ್ಟಿಯಾಗಿ ನಿಲ್ಲಲು ಮಣ್ಣು ಬೇಕೇ ಬೇಕು. ಫಲವತ್ತಾದ ಮಣ್ಣು ಸಿಗದಿದ್ದರೆ ಯಾವುದೇ ಮಣ್ಣು ನಡೆದೀತು. ಆಗ ಅಧಿಕ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು. ಪಾತ್ರೆ ಯಾವುದೇ ಇರಲಿ, ಹೆಚ್ಚಾದ ನೀರು ಹೊರ ಹೋಗಲು ತಳದಲ್ಲಿ ಬಸಿರಂಧ್ರವಿರುವುದು ಕಡ್ಡಾಯ. ಕುಂಡದ ಒಳಗಡೆ ಈ ಬಸಿರಂಧ್ರಕ್ಕೆ ಒಡೆದ ಮಡಿಕೆ ಚೂರು, ಜಲ್ಲಿಕಲ್ಲು ಮುಂತಾದವನ್ನು ಮರೆಯಾಗಿಟ್ಟು ಮಣ್ಣು ತುಂಬಿಸಬೇಕು. ಇಲ್ಲವಾದಲ್ಲಿ ನೀರು ಬಸಿಯದಿರಬಹುದು ಅಥವಾ ನೀರಿನೊಂದಿಗೆ ಮಣ್ಣು ಗೊಬ್ಬರ ಹೊರಹೋಗಿ ವ್ಯರ್ಥವಾಗಬಹುದು. ಪಾತ್ರೆಯಲ್ಲಿ 3/4 ಭಾಗ ಮಾತ್ರ ಮಣ್ಣು ಮಿಶ್ರಣ ತುಂಬಿ ಗಿಡ ನೆಡಿ. ಮುಂದೆ ಹೂ ಬಿಡುವ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಗೊಬ್ಬರ ನೀಡಿ ಇನ್ನುಳಿದ 1/4 ಭಾಗವನ್ನು ತುಂಬಿಸಬೇಕು. ಬೆಳೆ ಬಂದಾಗ ಪಾತ್ರೆ ತುಂಬಿರುವಂತೆ ನೋಡಿಕೊಳ್ಳಿ. ನಾಟಿ ಪಾತ್ರೆಗೆ ಮಿಶ್ರಣ ತುಂಬಿ ಚೆನ್ನಾಗಿ ನೀರುಣಿಸಬೇಕು. ನಂತರ ಸೂಕ್ತ ಅಂತರದಲ್ಲಿ ಬೀಜವನ್ನು ಬಿತ್ತಿ ಅಥವಾ ಚಿಕ್ಕ ಗುಣಿ ಮಾಡಿ ಗಿಡ ನಾಟಿ ಮಾಡಬೇಕು. ಬೀಜ ಮೊಳೆತು ಗಿಡವಾಗುವವರೆಗೆ ಇರುವೆ ದಾಳಿ ಮಾಡಿ ಬೀಜ ಹೊತ್ತೊಯ್ಯದಂತೆ ಕಾಳಜಿ ವಹಿಸಿ. ಇನ್ನು ಮರುನಾಟಿ ಮಾಡಿದ್ದರೆ ಗಿಡ ಸುಸ್ಥಿತಿಗೆ ಬರುವಷ್ಟು ದಿನ ಹೆಚ್ಚಿನ ಜಾಗ್ರತೆ ವಹಿಸಿ. ಗಿಡಗಳಿಗೆ ಅತಿಯಾಗಿ ನೀರುಣಿಸಬಾರದು. ಬಸಿರಂಧ್ರದ ಮೂಲಕ ಸ್ವಲ್ಪ ನೀರು ಒಸರುವಷ್ಟು ಮಾತ್ರ ಹಾಕಿ. ನೀರು ಹೆಚ್ಚಾದರೆ ಬೇರಿನ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ ಅಥವಾ ಈ ರೀತಿ ಕೊಳೆ ರೋಗ ಬರಬಹುದು. ಬಕೆಟ್ಟು ಮಗ್ಗು ಬಳಸಿ ನೀರು ಹಾಕುತ್ತಾ ಗಮನಿಸುತ್ತಾ ಹೋದರೆ ಪ್ರತಿ ಗಿಡಕ್ಕೂ ಸೂಕ್ತ ಕಾಳಜಿ ಕೊಟ್ಟಂತಾಗುತ್ತದೆ. ಹೊಲ ತೋಟಗಳಂತೆ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಅಳವಡಿಸಿದರೆ ತಾರಸಿ ತೋಟದ ಮೂಲ ಆಶಯ ಸೋಲುತ್ತದೆ. ಗಿಡ ನಾಟಿ ಮಾಡಿದ ಮಣ್ಣು ಮಾಧ್ಯಮದಲ್ಲಿ ಸಾವಯವ ಗೊಬ್ಬರದಂಶ ಸಾಕಷ್ಟು ಇರುವಂತೆ ನೋಡಿಕೊಳ್ಳಿ. ಇದು ನೀರು ಹಿಡಿದಿಟ್ಟುಕೊಂಡು ಗಿಡಕ್ಕೆ ಬೇಕಾದಾಗ ಒದಗಿಸುತ್ತದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ದಿನಕ್ಕೆರಡು ಬಾರಿ, ಚಳಿಗಾಲದಲ್ಲಿ ದಿನಕ್ಕೊಮ್ಮೆ ಮತ್ತು ಮಳೆಗಾಲದಲ್ಲಿ ಅಗತ್ಯವಿದ್ದಾಗ ನೀರುಣಿಸಬೇಕಾಗುತ್ತದೆ. ನೀರು ಹಾಕುವಾಗ ಮರುನಾಟಿ ಮಾಡಿದ ಗಿಡಗಳು, ಚಿಕ್ಕ ಗಿಡ ಮತ್ತು ಮೃದುಕಾಂಡದ ಸಸ್ಯಗಳಿಗೆ ಮೊದಲ ಆದ್ಯತೆ ನೀಡಿ. ಹೂ ಬಿಡುವ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ನೀರಿಗೆ ಕೊರತೆಯಾಗದಂತೆ ಜಾಗ್ರತೆ ವಹಿಸಿ. ಮುಂಜಾನೆ ಮತ್ತು ಸಾಯಂಕಾಲ ತಂಪು ಹೊತ್ತಿನಲ್ಲಿ ನೀರು ಹಾಕಿದರೆ ಉತ್ತಮ. ಬಿರು ಬಿಸಿಲಿನಲ್ಲಿ ಮತ್ತು ರಾತ್ರಿ ಹೊತ್ತು ಬೇಡ.
ಗಿಡಗಳ ಮೇಲೆ ಬಿದ್ದ ನೀರು ಆರದೆ ಉಳಿದುಕೊಂಡರೆ ರೋಗದ ಸಾಧ್ಯತೆ ಹೆಚ್ಚುತ್ತದೆ. ಇನ್ನು ಕೆಲವರು ಖಾಲಿಯಾದ ನೀರಿನ ಬಾಟಲಿ ಅಥವಾ ಕ್ಯಾನ್ಗಳಿಗೆ ತಳದಲ್ಲಿ ಚಿಕ್ಕ ರಂಧ್ರ ಮಾಡಿ ಗಿಡದ ಬುಡದಲ್ಲಿ ಇರಿಸುತ್ತಾರೆ. ಒಮ್ಮೆ ನೀರು ತುಂಬಿಸಿಟ್ಟರೆ ನಿಧಾನವಾಗಿ ಬಸಿದು ತೇವಾಂಶ ಕಾಪಾಡುತ್ತದೆ. ಇನ್ನು ಕೆಲವರು ಆಸ್ಪತ್ರೆಗಳಲ್ಲಿ ಬಳಸುವ ಡ್ರಿಪ್ ಅಳವಡಿಸಿ ಹನಿ ಹನಿ ನೀರು ತೊಟ್ಟಿಕ್ಕುವಂತೆ ಮಾಡುತ್ತಾರೆ. ಇದಲ್ಲದೆ ದುಬಾರಿ ಬೆಲೆಯ ಸ್ವಯಂಚಾಲಿತ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ವ್ಯವಸ್ಥೆ ಅಳವಡಿಸಬಹುದು. ಆದರಿವುಗಳಿಂದ ದೈಹಿಕ ವ್ಯಾಯಾಮ ಮತ್ತು ವೈಯಕ್ತಿಕ ಕಾಳಜಿಗಳ ಮೂಲ ಗುರಿ ಸೋಲುತ್ತದೆ. ಆದಾಗ್ಯೂ ಇಂಥ ವ್ಯವಸ್ಥೆಗಳು ಸಮಯಾಭಾವದ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಅಥವಾ ಊರಿಂದ ಹೊರಗಿರುವಾಗ ಉಪಯುಕ್ತವಾಗಬಲ್ಲವು. ನಮಗೇ ನೀರಿಲ್ಲ, ಇನ್ನು ತಾರಸಿ ತೋಟಕ್ಕೆ ಎಲ್ಲಿಂದ ಎಂಬ ಮಾತು ಆಗಾಗ ಕೇಳಿಬರುತ್ತದೆ. ಪ್ರತಿ ಕುಂಡಕ್ಕೆ ದಿನಕ್ಕೆ ಸರಾಸರಿ 1 ಲೀಟರ್ ನೀರು ಸಾಕು. ಅಂದರೆ 30x40 ಮನೆಯ ತಾರಸಿ ತೋಟಕ್ಕೆ 100ರಿಂದ 200 ಲೀಟರ್ ನೀರು ಬೇಕು. ಪ್ರತಿ ಮನೆಯಲ್ಲೂ ಸ್ನಾನ, ಬಟ್ಟೆ ಒಗೆಯಲು, ಪಾತ್ರೆ ತೊಳೆಯಲು ಹೀಗೆ ದಿನಕ್ಕೆ ಏನಿಲ್ಲವೆಂದರೂ 500 ಲೀಟರ್ ನೀರು ಖರ್ಚಾಗುತ್ತದೆ. ಶೌಚಾಲಯವೊಂದನ್ನು ಬಿಟ್ಟು ಉಳಿದೆಲ್ಲ ನೀರನ್ನು ಚರಂಡಿಗೆ ಹರಿಸುವ ಬದಲಿಗೆ ಒಂದು ಪ್ರತ್ಯೇಕ ಗುಂಡಿಯಲ್ಲಿ ಸಂಗ್ರಹಿಸಿ ತಾರಸಿ ತೋಟಕ್ಕೆ ಬಳಸಬಹುದು. ಕೆಸರು, ಸಾಬೂನಿನ ನೀರು ಮುಂತಾದವು ಗಿಡಗಳಿಗೆ ಪೌಷ್ಟಿಕಾಂಶಗಳ ಮೂಲಗಳು. ಅಲ್ಲದೆ ಹೆಚ್ಚಾದ ಮಜ್ಜಿಗೆ, ಸಾಂಬಾರ್ ಮುಂತಾದ ಅಡುಗೆ ಮನೆಯ ತ್ಯಾಜ್ಯಗಳನ್ನು ಇದೇ ಗುಂಡಿಗೆ ಹಾಕಿದರೆ ಇನ್ನೂ ಅನುಕೂಲ. ಇಂದಿಗೂ ಹಳ್ಳಿಗಳಲ್ಲಿ ಬಚ್ಚಲ ನೀರು ಹೋಗುವಲ್ಲಿ ತೆಂಗಿನ ಗಿಡ, ತೊಂಡೆ ಬಳ್ಳಿ ಬೆಳೆಸಿರುವುದನ್ನು ಮತ್ತವು ಸಮೃದ್ಧ ಫಸಲು ಕೊಡುವುದನ್ನು ಕಾಣಬಹುದು. ಹೀಗೆ ಪುನರ್ಬಳಕೆಯಾದಲ್ಲಿ ನೀರಿನ ಕೊರತೆಯ ಸಬೂಬಿಗೆ ಆಸ್ಪದವಿರಲಾರದು. ಇನ್ನು ತಾರಸಿಯ ಗಿಡಗಳ ಬುಡದಲ್ಲಿ ಹುಲ್ಲು, ಒಣ ಎಲೆ, ರದ್ದಿ ಪೇಪರ್, ಕಸ ಮುಂತಾದವನ್ನು ಮುಚ್ಚಿಗೆ ಮಾಡಿದರೆ ನೀರು ಬಿಸಿಲಿಗೆ ಆವಿಯಾಗುವುದು ಅಷ್ಟರ ಮಟ್ಟಿಗೆ ಕಡಿಮೆಯಾಗುತ್ತದೆ. ಇದೀಗ ತಾರಸಿ ಗಿಡಗಳ ಪೋಷಣೆ ಹೇಗೆಂದು ನೋಡೋಣ. ನಾವೇ ತಿನ್ನಲೆಂದು ಬೆಳೆಸುವ ಗಿಡಗಳಿಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸಲು ಸಾಧ್ಯವಿಲ್ಲ. ಮತ್ತವುಗಳ ಅನಿವಾರ್ಯತೆಯೂ ಇಲ್ಲ. ಈ ಗಿಡಗಳಿಗೆ ಚೆನ್ನಾಗಿ ಕಳಿತ ಕಾಂಪೋಸ್ಟ್, ಎರೆಗೊಬ್ಬರ, ಸಗಣಿ ಗೊಬ್ಬರ ಮುಂತಾದವನ್ನು ಕೊಡಬಹುದು. ಇನ್ನು ಬೇವು, ಹರಳು, ಹೊಂಗೆ ಮುಂತಾದ ಎಣ್ಣೆಕಾಳು ಹಿಂಡಿಗಳನ್ನು ಕೃಷಿ ಪರಿಕರಗಳ ಅಂಗಡಿಯಿಂದ ಖರೀದಿಸಿ ಬಳಸಬಹುದು. ಇದರೊಟ್ಟಿಗೆ ಎರೆಜಲ, ಪಂಚಗವ್ಯ, ಗೋಮೂತ್ರ, ದೇವಸ್ಥಾನ ಹತ್ತಿರವಿದ್ದರೆ ತೆಂಗಿನಕಾಯಿ ನೀರು ಮುಂತಾದುವನ್ನು ಪೋಷಕಾಂಶ ಮಿಶ್ರಣವಾಗಿ ಗಿಡಗಳಿಗೆ ಸುರಿದರೆ ಅಥವಾ ಸಿಂಪಡಿಸಿದರೆ ಅದ್ಭುತ ಬೆಳವಣಿಗೆ ಸಾಧ್ಯ. ಅಲ್ಲದೆ ಹೂಕಾಯಿ ಉದುರುವುದು ಮತ್ತು ರೋಗ ಕೀಟಗಳ ಸಾಧ್ಯತೆ ಕಡಿಮೆಯಾಗುತ್ತದೆ. ಮಣ್ಣು, ಗೊಬ್ಬರ, ಕುಂಡಗಳೊಂದಿಗೆ ಈ ಎಲ್ಲ ಪರಿಕರಗಳನ್ನು ಮಾರಾಟ ಮಾಡುವ ಅಂಗಡಿಗಳು, ವ್ಯಕ್ತಿಗಳು ದೊಡ್ಡ ನಗರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದಾಗ್ಯೂ ತಾರಸಿ ಕೃಷಿಕರು ಕ್ರಮೇಣ ಲಭ್ಯ ವಸ್ತುಗಳನ್ನು ಬಳಸಿ ಗೊಬ್ಬರ ತಯಾರಿಸಿಕೊಳ್ಳುವುದು ಅನಿವಾರ್ಯ. ಆರಂಭದಲ್ಲಿ ಸಸ್ಯ ಪಾತ್ರೆಗಳನ್ನು ತುಂಬಿಸುವಾಗ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಮಿಶ್ರ ಮಾಡಬೇಕು. ನಂತರ ಹೂ ಬಿಡುವ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಒಂದೊಂದು ಬೊಗಸೆ ಗೊಬ್ಬರವನ್ನು ಗಿಡದ ಬುಡಕ್ಕೆ ಮೇಲಿಂದ ಹಾಕಿದರಾಯಿತು. ಬದನೆ, ಮೆಣಸು, ಟೊಮೆಟೊ ಹೀಗೆ ಹೆಚ್ಚಿನೆಲ್ಲ ತರಕಾರಿಗಳು 45 ದಿನಕ್ಕೆಲ್ಲ ಹೂಕಾಯಿ ಕಚ್ಚಿ ಮುಂದೆ 2 ತಿಂಗಳ ಕಾಲ ಉತ್ತಮ ಫಸಲು ನೀಡುತ್ತವೆ. ಬೆಳೆ ಮುಗಿಸಿದ ಗಿಡಗಳನ್ನು ಕಿತ್ತು ಎಲ್ಲ ಕುಂಡಗಳ ಮಣ್ಣನ್ನು ಒಂದೆಡೆ ರಾಶಿ ಹಾಕಿ ಹೆಂಡೆಗಳನ್ನೆಲ್ಲ ಒಡೆದು ಬಿಸಿಲಿಗೆ ಬಿಡಿ. 1 ವಾರದ ನಂತರ ಕಾಂಡ ಬೇರುಗಳನ್ನೆಲ್ಲ ಹೆಕ್ಕಿ ತೆಗೆದು ಗೊಬ್ಬರಕ್ಕೆ ಬಳಸಿ. ಪುನಃ ಈ ಮಣ್ಣಿಗೆ ಗೊಬ್ಬರ ಮಿಶ್ರ ಮಾಡಿ ಕುಂಡಗಳಿಗೆ ತುಂಬಿಸಿ ಗಿಡ ನೆಡಬಹುದು. ಆದಾಗ್ಯೂ ರೋಗ ಬಂದು ಸತ್ತ ಗಿಡಗಳ ಮಣ್ಣನ್ನು ಬಳಸದಿದ್ದರೆ ಒಳ್ಳೆಯದು.
ಒಮ್ಮೆ ತುಂಬಿಸಿದ ಮಣ್ಣಿನಲ್ಲಿ ಅಲ್ಪಾವಧಿಯ ಎಲೆ ತರಕಾರಿಗಳನ್ನು 2-3 ಬಾರಿ ಬೆಳೆಸಬಹುದು. ಪ್ರತಿ ಬಾರಿ ಬೀಜ ಬಿತ್ತುವಾಗ ಸ್ವಲ್ಪ ಗೊಬ್ಬರ ಹಾಕಿದರಾಯಿತು. ಇನ್ನು ಬಹುವಾರ್ಷಿಕ ಹಣ್ಣಿನ ಗಿಡದ ಕುಂಡದಲ್ಲಿ ವರ್ಷಕ್ಕೆ 1-2 ಬಾರಿ ಮೇಲಿಂದ ಸಾಧ್ಯವಾದಷ್ಟು ಮಣ್ಣನ್ನು ಕೆರೆದು ತೆಗೆದು ಹೊಸ ಮಣ್ಣು ಗೊಬ್ಬರ ಕೊಡಬೇಕು. ಸಾಮಾನ್ಯ ಕಾಂಪೋಸ್ಟು ಎರೆಗೊಬ್ಬರಗಳ ಜೊತೆಯಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ಸಾವಯವ ಗೊಬ್ಬರದ ಮಿಶ್ರಣಗಳನ್ನು ಬಳಸಬಹುದು. ಅಲ್ಲದೆ ಹ್ಯೂಮಿಕ್ ಆಸಿಡ್ ಮೊದಲಾದ ವಿಶೇಷ ಬೆಳವಣಿಗೆ ಪ್ರಚೋದಕಗಳು, ಲಘು ಪೋಷಕಾಂಶ ಮಿಶ್ರಣಗಳನ್ನು ಕೂಡ ಬಳಸಬಹುದಾಗಿದೆ. ಇದಲ್ಲದೆ ಬೀನ್ಸ್, ಬಟಾಣಿ ಮುಂತಾದ ದ್ವಿದಳ ಜಾತಿಗಳಿಗೆ ರೈಜೋಬಿಯಂ, ಇನ್ನಿತರ ಗಿಡಗಳಿಗೆ ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್, ಪಿಎಸ್ಬಿ, ಮೈಕೋರೈಜಾ ಮುಂತಾದ ಜೀವಾಣು ಗೊಬ್ಬರಗಳನ್ನು ಉಪಯೋಗಿಸಬಹುದು. ಇವು ಕೃಷಿ ಪ್ರಯೋಗಾಲಯಗಳು, ಇಲಾಖೆಗಳು ಮತ್ತು ಕೆಲ ಕೃಷಿ ಅಂಗಡಿಗಳಲ್ಲಿ ಸಿಗುತ್ತವೆ. ಈ ಸೂಕ್ಷ್ಮಾಣುಗಳು ಮಣ್ಣಿನಲ್ಲಿದ್ದುಕೊಂಡು ಸಾರಜನಕ, ರಂಜಕ, ಪೊಟ್ಯಾಷ್ ಹಾಗೂ ಇನ್ನಿತರ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸುತ್ತವೆ. ತಾರಸಿ ಕೃಷಿಕ ಸಾಧ್ಯವಾದಷ್ಟು ಕಾಂಪೋಸ್ಟ್ ತಯಾರಿಸಿಕೊಳ್ಳುವುದು ಅನಿವಾರ್ಯ. ಪ್ರತಿ ಬಾರಿ ಖರೀದಿಸುವುದು ದುಬಾರಿ ಮತ್ತು ಅನಗತ್ಯ. ಗೊಬ್ಬರ ಮಾಡಲು ದೊಡ್ಡ ಗಾತ್ರದ ಪಾತ್ರೆಯನ್ನು ಆಯ್ದುಕೊಳ್ಳಿ. ಹೆಚ್ಚಾದ ನೀರು ಹೊರಹರಿಯಲು ಪಾತ್ರೆಯ ಕೆಳ ಹಂತದಲ್ಲಿ ಪಕ್ಕಕ್ಕೆ ಒಂದು ರಂಧ್ರವಿರಬೇಕು. ಪಾತ್ರೆಯ ತಳದಲ್ಲಿ ಮರದ ಪುಡಿ, ರದ್ದಿ ಪೇಪರ್, ನಾರಿನ ಪುಡಿ ಮುಂತಾದ ನೀರು ಹೀರಿಟ್ಟುಕೊಳ್ಳುವ ವಸ್ತುಗಳ ಪದರ ಹಾಕಿ. ಅದರ ಮೇಲೆ ಅಡುಗೆ ಮನೆಯ ತ್ಯಾಜ್ಯಗಳಾದ ತರಕಾರಿ ಸಿಪ್ಪೆ, ಎಲೆ, ಅಳಿದುಳಿದ ಘನ ಆಹಾರ ಪದಾರ್ಥ, ತಾರಸಿ ಗಿಡಗಳ ಒಣ, ಹಸಿ, ಎಲೆ ದಂಟು ಮುಂತಾದವುಗಳ ಅರ್ಧ ಅಡಿಯ ಪದರ ಹಾಕಿ. ಗಿಡಗಳನ್ನು ಕೊಚ್ಚಿ ಹಾಕಿದರೆ ಬೇಗ ಗೊಬ್ಬರವಾಗುತ್ತದೆ. ಅದರ ಮೇಲೆ ಲಭ್ಯವಿದ್ದರೆ ಸಗಣಿ ಅಥವಾ ತೋಟದ ಗಿಡದ ಬುಡದ ಫಲವತ್ತಾದ ಮಣ್ಣಿನ ತೆಳುಪದರ ಹಾಕಿ. ಗೊಬ್ಬರ ಮಾಡಲೆಂದೇ ಇರುವ ಇಎಂ ಮಿಶ್ರಣ, ಪಂಚಗವ್ಯ, ಮೊಸರು, ಮಜ್ಜಿಗೆ ಮುಂತಾದವನ್ನು ಸುರಿಯಬಹುದು. ಇವುಗಳಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಸಾವಯವವನ್ನು ಕಳಿಸಿ ಗೊಬ್ಬರವಾಗಿಸುತ್ತವೆ. ಮತ್ತೆ ಮೇಲಿಂದ ಎಲೆ ಕಸಗಳ ಪದರ. ಮಾಂಸಾಹಾರಿಗಳಾಗಿದ್ದರೆ ಮೊಟ್ಟೆಯ ಹೊರಕವಚ, ಮೂಳೆ, ಮೀನಿನ ತ್ಯಾಜ್ಯ ಮುಂತಾದವನ್ನು ಪುಡಿ ಮಾಡಿ ಹಾಕಬಹುದು. ಹೀಗೆ ಪದರಗಳಲ್ಲಿ ಹಾಕುತ್ತಾ ಹೋಗಿ. ಪಾತ್ರೆ ತುಂಬಿದಾಗ ಮೇಲಿಂದ ಒಂದು ಮಣ್ಣಿನ ಪದರ ಹಾಕಬೇಕು. ಆಗಾಗ ಸ್ವಲ್ಪ ನೀರು ಚಿಮುಕಿಸುತ್ತಾ ತೇವಾಂಶ ಕಾಪಾಡಿ. ಇದು 45ರಿಂದ 60 ದಿನಗಳಲ್ಲಿ ಕಳಿತು ಉತ್ತಮ ಗೊಬ್ಬರವಾಗುತ್ತದೆ. ಈ ನಡುವೆ ಸಾಧ್ಯವಾದರೆ 1-2 ಬಾರಿ ತಿರುವಿ ಹಾಕಿದರೆ ಒಳ್ಳೆಯದು. ಕಾಂಪೋಸ್ಟ್ ಪಾತ್ರೆಯನ್ನು ಖಾಯಂ ನೆರಳಿರುವ ಜಾಗದಲ್ಲಿ ಇಡಬೇಕು. ಚಿಕ್ಕ ಕುಟುಂಬದಲ್ಲಿ ಸಿಗುವ ಅಲ್ಪ ಸ್ವಲ್ಪ ವ್ಯರ್ಥ ಪದಾರ್ಥಗಳನ್ನು ಗೊಬ್ಬರವಾಗಿಸಲು ಈ ಬಗೆಯ ಡೇಲಿ ಡಂಪ್ ಕುಡಿಕೆಗಳು ಬಳಕೆಯಲ್ಲಿವೆ. ವಿವಿಧ ಬಣ್ಣ, ಆಕಾರಗಳಲ್ಲಿ ಸಿಗುವ ಇದು ಕಾಂಪೋಸ್ಟ್ ಕಂಬ ಎಂಬ ಹೆಸರಿನಲ್ಲಿ ಜನಪ್ರಿಯವಾಗಿದೆ. ಗೊಬ್ಬರಗಳಲ್ಲಿ ಅತ್ಯುತ್ತಮವಾದದ್ದು ಎರೆಗೊಬ್ಬರ. ಇದರ ತಯಾರಿ ಕಷ್ಟವೇನಲ್ಲ. ಕಾಂಪೋಸ್ಟ್ ಪಾತ್ರೆಯಲ್ಲಿ 25ರಿಂದ 30 ದಿನಗಳ ಹಂತದಲ್ಲಿ 1-2 ಬೊಗಸೆಯಷ್ಟು ಎರೆಹುಳುಗಳನ್ನು ಬಿಡಬೇಕು. ಮತ್ತೆ ಮೇಲಿಂದ ಎಲೆ, ಕಸ, ಸಗಣಿ ಮುಂತಾದವನ್ನು ಹಾಕಿ ನೀರು ಚಿಮುಕಿಸುತ್ತಾ ತೇವವಾಗಿರಿಸಬೇಕು. ಅತಿಯಾಗಿ ನೀರು ಹಾಕಬೇಡಿ. ಈ ಎರೆಹುಳುಗಳು ಅರ್ಧ ಕಳಿತ ಗೊಬ್ಬರ ಮತ್ತು ಸಾವಯವ ವಸ್ತುಗಳನ್ನು ತಿಂದು 45ರಿಂದ 50 ದಿನಗಳಲ್ಲಿ ಪುಡಿ ಗೊಬ್ಬರ ತಯಾರಿಸುತ್ತವೆ. ಮೇಲಿಂದ ಗೊಬ್ಬರ ಬಾಚಿಕೊಂಡಂತೆ ಎರೆಹುಳುಗಳು ತಳ ಸೇರುತ್ತವೆ. ಇದರ ಮೇಲೆ ಮತ್ತೆ ಸಾವಯವ ವಸ್ತು ಹಾಕಿ ಎರೆಗೊಬ್ಬರ ಉತ್ಪಾದನೆ ಮುಂದುವರೆಸಬಹುದು.
ಎರೆಗೊಬ್ಬರದ ಪಾತ್ರೆಗೆ ನಿಂಬೆ ಸಿಪ್ಪೆ, ಸಾಂಬಾರು ಮುಂತಾದ ಹುಳಿ ವಸ್ತುಗಳನ್ನು ಹಾಕಬಾರದು. ಟಾಕಿಗೆ ಮೇಲಿಂದ ನೀರು ಸುರಿದರೆ ಪೌಷ್ಟಿಕಾಂಶಗಳನ್ನು ಕರಗಿಸಿಕೊಂಡು ಬಸಿರಂಧ್ರದ ಮೂಲಕ ಹೊರಬರುತ್ತದೆ. ಇದೇ ಎರೆಜಲ. ಇದರಲ್ಲಿ ಹಲವಾರು ಸಸ್ಯ ಪ್ರಚೋದಕಗಳಿದ್ದು ಗಿಡಗಳಿಗೆ ಸಿಂಪಡಿಸಿದಾಗ ಅದ್ಭುತ ಪರಿಣಾಮ ಸಿಗುತ್ತದೆ. ಎರೆಗೊಬ್ಬರದ ಟಾಕಿಗೆ ಇಲಿ, ಹೆಗ್ಗಣ, ಇರುವೆಗಳು ದಾಳಿ ಮಾಡದಂತೆ ಎಚ್ಚರ ವಹಿಸಬೇಕು. ಅಂತೆಯೇ ಮೇಲ್ಗಡೆ ಬಲೆ ಅಥವಾ ಜಾಳಿಗೆಯಿಂದ ಮುಚ್ಚಿ ಹಕ್ಕಿಗಳು ಎರೆಹುಳುಗಳನ್ನು ಹೊತ್ತೊಯ್ಯದಂತೆ ರಕ್ಷಿಸಬೇಕು. ತಾರಸಿ ತೋಟವನ್ನು ವಿಭಾಗ ಮಾಡಿಕೊಂಡು ವಿವಿಧ ಬೆಳೆಗಳಿಗೆ ನಿಗದಿಪಡಿಸಬೇಕು. ವರ್ಷವಿಡೀ ಬೆಳೆ ಸಿಗುವಂತಾಗಲು ಆಗಾಗ ಬೀಜ ಬಿತ್ತುತ್ತಾ ನಾಟಿ ಮಾಡುತ್ತಾ ಇರಬೇಕು. ಒಮ್ಮೆಗೆ ನೆಟ್ಟ ಗಿಡಗಳು ಒಟ್ಟೊಟ್ಟಿಗೆ ಮುದಿಯಾಗಿ ಬಿಡುತ್ತವೆ. ತಾರಸಿಯ ಮೇಲೆ ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಮಿಶ್ರ ಬೆಳೆ, ಅಂತರ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕು. ನೋಡಿ, ಈ ಪೆಟ್ಟಿಗೆಯಲ್ಲಿ ಹರಿವೆ ಮತ್ತು ಸೌತೆ ಬಿತ್ತಲಾಗಿತ್ತು. ಹರಿವೆ ಬೆಳೆದು ಕಟಾವಿಗೆ ಸಿದ್ಧವಾಗುತ್ತಿದ್ದಂತೆ ನಡುವಿನಿಂದ ಸೌತೆ ಬಳ್ಳಿ ಮೇಲೆದ್ದು ಹಬ್ಬಿಕೊಂಡಿದೆ. ಈಗ ಹರಿವೆ ದಂಟು ಕತ್ತರಿಸಿಕೊಂಡರೆ ಸೌತೆ ಕಾಯಿ ಬಿಡಲು ಅನುಕೂಲ. ಹೀಗೆ ಪರಸ್ಪರ ತೊಂದರೆ ಕೊಡದ ಹಲವು ಬೆಳೆಗಳನ್ನು ಮಿಶ್ರ ಮಾಡಿ ಬೆಳೆಯಬಹುದು. ಹಾಗೆಂದು ಒಂದೇ ವರ್ಗದ 2 ಸಸಿಗಳನ್ನು ಒಟ್ಟಿಗೆ ಬೆಳೆಸಿದರೆ ಆಹಾರಕ್ಕೆ ಸ್ಪರ್ಧೆ ಏರ್ಪಟ್ಟು ಯಾವ ಗಿಡವೂ ಚೆನ್ನಾಗಿ ಬೆಳೆಯಲಾರದು. ಯಾವುದೇ ಬೆಳೆಯನ್ನು ಸತತವಾಗಿ ವರ್ಷವಿಡೀ ಬೆಳೆಯುವುದು ಉಚಿತವಲ್ಲ. ಅದರಲ್ಲೂ ಬದನೆ, ಟೊಮೆಟೊ, ಬೆಂಡೆ ಮುಂತಾದವನ್ನು ನಿರಂತರ ಬೆಳೆಯುತ್ತಿದ್ದರೆ ರೋಗ ಕೀಟಗಳಿಗೆ ಖಾಯಂ ಆಶ್ರಯ ತಾಣ ಸಿಕ್ಕಿದಂತಾಗುತ್ತದೆ. ಬೆಳೆ ಪರಿವರ್ತನೆ ರೂಢಿಸಿಕೊಂಡರೆ ಬೆಳೆಯು ಚೆನ್ನಾಗಿ ಬರುವುದರೊಂದಿಗೆ ಅಡುಗೆಗೂ ವಿವಿಧ ತರಕಾರಿಗಳು ಸಿಕ್ಕಂತಾಗುತ್ತದೆ. ಉದಾಹರಣೆಗೆ, ಟೊಮೆಟೊ ಗಿಡಗಳು ಬೆಳೆ ಮುಗಿಸಿದ ಮೇಲೆ ಎಲ್ಲವನ್ನೂ ಕಿತ್ತು ಕ್ಯಾಬೇಜ್ ಹಾಕಿ 2-3 ತಿಂಗಳು ಬಿಟ್ಟು ಪುನಃ ಟೊಮೆಟೊ ನಾಟಿ ಮಾಡಬಹುದು. ತಾರಸಿ ಕೃಷಿಯ ಇನ್ನೊಂದು ಮಹತ್ವದ ಕೆಲಸ ಆಧಾರ ಕೊಡುವುದು. ತಾರಸಿಯ ಮೇಲೆ ಜೋರಾಗಿ ಗಾಳಿ ಬೀಸುವುದು ಸರ್ವೇ ಸಾಮಾನ್ಯ. ಎತ್ತರವಾಗಿ ಬೆಳೆದ ಗಿಡ ಬಳುಕುವಂತಿದ್ದರೆ ಬಿದಿರು ಕಡ್ಡಿಯ ಆಧಾರ ಕೊಡಬೇಕು. ಬಳ್ಳಿಗಳು ಅಡ್ಡಾದಿಡ್ಡಿ ಹಬ್ಬುತ್ತಿದ್ದರೆ ಸೂಕ್ತ ಆಧಾರಕ್ಕೆ ದಾರದಿಂದ ಕಟ್ಟಿ ತಿದ್ದಬೇಕು. ಇನ್ನು ಹಾಗಲ, ಕುಂಬಳ, ಹೀರೆ ಮುಂತಾದ ಬಳ್ಳಿ ತರಕಾರಿಗಳಿಗೆ ಹೀಗೆ ಪುಟ್ಟ ಚಪ್ಪರ ನಿರ್ಮಿಸುವುದು ಅನಿವಾರ್ಯ. ಹಣ ಖರ್ಚು ಮಾಡಲು ತಯಾರಿದ್ದರೆ ಇಂಥ ಕಬ್ಬಿಣದ ಚಪ್ಪರ ಮಾಡಬಹುದು. ಇಲ್ಲವಾದಲ್ಲಿ ಈ ಬಳ್ಳಿಗಳು ಪಕ್ಕದ ಗಿಡಗಳ ಮೇಲೆಲ್ಲ ಹಬ್ಬಿ ಸುತ್ತಿಕೊಂಡು ತೊಂದರೆ ಕೊಡುತ್ತವೆ. ತಾರಸಿ ತೋಟದ ಗಿಡಗಳು ಎತ್ತರ ಬೆಳೆಯದೆ ಪೊದೆಯಂತಾದರೆ ನಿರ್ವಹಣೆಗೆ ಅನುಕೂಲ. ಹಾಗಾಗಿ ಮೆಣಸು, ಬದನೆ, ಟೊಮೆಟೊ ಮುಂತಾದ ಗಿಡಗಳ ಮೇಲ್ಗಡೆಯ ಕುಡಿ ಚಿವುಟಿದರೆ ಟಿಸಿಲುಗಳು ಮೂಡಿ ಗಿಡ ಹರಡಿ ಬೆಳೆಯುತ್ತದೆ. ಇದರಿಂದ ಇಳುವರಿಯೂ ಹೆಚ್ಚುತ್ತದೆ. ಬದನೆ ಗಿಡ ಕಾಯಿ ಬಿಟ್ಟು ಮುದಿಯಾದಾಗ ಹಳೆಯ ಟೊಂಗೆಗಳನ್ನೆಲ್ಲ ಕತ್ತರಿಸಿದರೆ ಹೊಸದಾಗಿ ಚಿಗುರುತ್ತದೆ. ಹೀಗೆ ಒಮ್ಮೆ ನೆಟ್ಟ ಗಿಡದಿಂದ 2 ವರ್ಷಗಳ ಕಾಲ ಬೆಳೆ ಪಡೆಯಬಹುದು. ಅಂತೆಯೇ ಕಾಲಕಾಲಕ್ಕೆ ಕಳೆ ತೆಗೆಯುತ್ತಾ ಸ್ವಚ್ಛವಾಗಿರಿಸಬೇಕು. ಕಳೆಗಳು ಆಹಾರ, ನೀರು ಹೀರುವುದರೊಂದಿಗೆ ಕೆಲವೊಮ್ಮೆ ರೋಗ ಕೀಟ ಹರಡಲೂ ಕಾರಣವಾಗುತ್ತವೆ. ನಗರಗಳಲ್ಲಿ ಎತ್ತರದ ಕಟ್ಟಡಗಳಿಂದಾಗಿ ಕೆಲವೊಮ್ಮೆ ಬೆಳಕಿಗೂ ಕೊರತೆಯಾಗುತ್ತದೆ. ಅಲ್ಲದೆ ದೊಡ್ಡ ಗಿಡಗಳ ನಡುವೆ ಪುಟ್ಟ ಗಿಡ ಇರಿಸಿದರೆ ಅದು ನೆರಳಿನಿಂದ ಬಳಲಬಹುದು. ಹಾಗಾಗಿ ತಾರಸಿ ತೋಟದ ಆಕಾರ ಯೋಜಿಸುವಾಗ ಮತ್ತು ಗಿಡಗಳನ್ನು ಇರಿಸುವಾಗ ಎಲ್ಲ ಗಿಡಗಳಿಗೂ ಸೂಕ್ತ ಪ್ರಮಾಣದಲ್ಲಿ ಬೆಳಕು ಸಿಗುವಂತೆ ನೋಡಿಕೊಳ್ಳಬೇಕು. ತಾರಸಿ ತೋಟದ ಗಿಡಗಳು ಸದೃಢವಾಗಿ ಆರೋಗ್ಯಪೂರ್ಣವಾಗಿದ್ದರೆ ರೋಗ ಕೀಟಗಳ ಕಾಟ ಕಡಿಮೆ. ಸಾಕಷ್ಟು ಬಿಸಿಲು, ಬೆಳಕು, ಅಗತ್ಯ ಗಾತ್ರದ ಪಾತ್ರೆ, ಪೌಷ್ಟಿಕ ಗೊಬ್ಬರ, ಅಗತ್ಯಕ್ಕೆ ತಕ್ಕಷ್ಟು ನೀರು, ಗಿಡಗಳ ನಡುವೆ ಸೂಕ್ತ ಅಂತರ, ರೋಗ ನಿರೋಧಕ ಸ್ಥಳೀಯ ಬೆಳೆ ತಳಿಗಳು,
ಸರಿಯಾದ ನಿರ್ವಹಣೆ ಮುಂತಾದ ಅಂಶಗಳು ತಾರಸಿ ಗಿಡಗಳ ಆರೋಗ್ಯವನ್ನು ನಿರ್ಧರಿಸುತ್ತವೆ. ತೀರಾ ಅಕಾಲದಲ್ಲಿ ಬೆಳೆಸಿದ ಬೆಳೆಗೆ ಸಮಸ್ಯೆ ಹೆಚ್ಚು. ಉದಾಹರಣೆಗೆ, ಕ್ಯಾಬೇಜ್, ಕಾಲಿಫ್ಲವರ್ಗಳನ್ನು ಬಿರು ಬೇಸಿಗೆಯಲ್ಲಿ ಹಾಕಬಾರದು. ಮಳೆಗಾಲದಲ್ಲಿ ರೋಗದ ಸಾಧ್ಯತೆ ಹೆಚ್ಚು. ಬೇಸಿಗೆಯಲ್ಲಿ ಕೀಟದ ಕಾಟ ಸಾಮಾನ್ಯ. ಕ್ಯಾಪ್ಸಿಕಮ್, ಮೆಂತೆ ಸೊಪ್ಪು ಸ್ವಲ್ಪ ಕಿರಿಕಿರಿಯ ಬೆಳೆಗಳು. ಕ್ಯಾಪ್ಸಿಕಮ್ಗೆ ಹೆಚ್ಚಿನ ಆಹಾರ ಮತ್ತು ಭಾಗಶಃ ನೆರಳು ಬೇಕು. ಕೀಟದ ಸಮಸ್ಯೆಯೂ ಅಧಿಕ. ಮೆಂತೆ ಬೀಜ ಒಮ್ಮೊಮ್ಮೆ ಮೊಳಕೆ ಬರುವುದಿಲ್ಲ. ಮೊಳೆತರೂ ಕೆಲವೊಮ್ಮೆ ಸರಿಯಾಗಿ ಬೆಳೆಯುವುದಿಲ್ಲ. ಇಂಥ ಬೆಳೆಗಳನ್ನು ಮಾಡದಿದ್ದರೆ ತಲೆನೋವು ಕಡಿಮೆ. ತಾರಸಿ ತೋಟದಲ್ಲಿ ರಸ ಹೀರುವ ಕೀಟಗಳ ಉಪಟಳ ಹೆಚ್ಚು ಮತ್ತು ನಿರಂತರ. ಇವು ದುರ್ಬಲ ಗಿಡಗಳ ಮೇಲೆ ಠಿಕಾಣಿ ಹೂಡುತ್ತವೆ. ರಸ ಹೀರುವ ಕೀಟಗಳು ಕೆಲವು ರೋಗಗಳ ಪ್ರಸಾರಕ್ಕೂ ಕಾರಣವಾಗುತ್ತವೆ. ತಾರಸಿ ತೋಟಗಳನ್ನು ಕಾಡುವ ಪ್ರಮುಖ ಕೀಟಗಳೆಂದರೆ ಹಿಟ್ಟು ತಿಗಣೆ, ಸಸ್ಯಹೇನು, ಥ್ರಿಪ್ಸ್, ಜೇಡನುಸಿ, ಬಿಳಿ ನೊಣ, ಶಲ್ಕ ಕೀಟ ಮುಂತಾದವು. ಎಲೆ ತಿನ್ನುವ ಹುಳು, ರಂಗೋಲಿ ಹುಳು, ಕಾಂಡ ಮತ್ತು ಕಾಯಿ ಕೊರಕಗಳು, ಕೆಲ ವಿಧದ ದುಂಬಿಗಳು, ಬಲೆ ಹುಳು, ಮೂತಿ ಹುಳು ಮುಂತಾದವು ಆಗಾಗ ಕಾಣಿಸಿಕೊಳ್ಳಬಹುದು. ಸೂಕ್ತ ಸಮಯದಲ್ಲಿ ಇವುಗಳ ನಿಯಂತ್ರಣ ಕೈಗೊಳ್ಳದಿದ್ದರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ಇಳುವರಿ ನಷ್ಟವಾಗುತ್ತದೆ. ಸಿಂಪಡಣೆ ಮಾಡದಿದ್ದರೂ ಒಂದಿಷ್ಟು ಇಳುವರಿಗೆ ಮೋಸವಿಲ್ಲ. ಹೆಚ್ಚು ಬೆಳೆ ಬೇಕೆಂದರೆ ನಿಯಂತ್ರಣ ಕ್ರಮ ಕೈಗೊಳ್ಳಬಹುದು. ಹಿಟ್ಟು ತಿಗಣೆಗಳು ವೃದ್ಧಿಯಾದರೆ ಗಿಡದ ಬೆಳವಣಿಗೆ ಕುಂಠಿತಗೊಂಡು ಉತ್ಪಾದನೆ ಇಲ್ಲವಾಗುತ್ತದೆ. 5% ಶೀಕಾಕಾಯಿ ದ್ರಾವಣವನ್ನು ಸಿಂಪಡಿಸಿದರೆ ಇವುಗಳ ಮೈಮೇಲಿನ ಹಿಟ್ಟು ತೊಳೆದು ಹೋಗಿ ಬಿಸಿಲಿಗೆ ಸಿಕ್ಕು ಸಾಯುತ್ತವೆ. ಅಲಸಂದೆ ಮತ್ತಿತರ ಬೀನ್ಸ್ ಜಾತಿಗಳು ಸಸ್ಯಹೀನು ದಾಳಿಗೆ ಒಳಗಾಗುವುದು ಹೆಚ್ಚು. ಮೆಣಸು, ಬದನೆ, ಟೊಮೆಟೊಗಳಲ್ಲಿ ಬಿರು ಬೇಸಿಗೆಯಲ್ಲಿ ಮುರುಟು ರೋಗದ ಸಮಸ್ಯೆ ಹೆಚ್ಚು. ಇದು ರಸ ಹೀರುವ ಕೀಟ ಥ್ರಿಪ್ಸ್ ಮತ್ತು ವೈರಸ್ನಿಂದ ಉಂಟಾಗುವ ಸಂಕೀರ್ಣ ಸಮಸ್ಯೆ. ಇಂಗಿನ ಸಾರವನ್ನು ಸಿಂಪಡಿಸಿದರೆ ಥ್ರಿಪ್ಸ್ ಕೀಟ ನಿಯಂತ್ರಣಕ್ಕೆ ಬರುತ್ತದೆ. ಮರದ ಬೂದಿಯನ್ನು ಎಲೆಯ ಮೇಲೆ ಉದುರಿಸುವುದು ಹಳ್ಳಿಗಳಲ್ಲಿ ಇಂದಿಗೂ ರೂಢಿಯಲ್ಲಿದೆ. ಅಂತೆಯೇ ಬಿಳಿ ನೊಣ, ನುಸಿ ಮತ್ತು ಶಲ್ಕ ಕೀಟಗಳು ತಾರಸಿ ತೋಟದ ಖಾಯಂ ನಿವಾಸಿಗಳು. ಬೇವಿನ ಬೀಜದ ಅರ್ಕ ಮತ್ತು ಬೇವಿನೆಣ್ಣೆಯ ಸಿಂಪಡಣೆ ಹೆಚ್ಚಿನೆಲ್ಲ ಕೀಟಗಳನ್ನು ನಿಯಂತ್ರಿಸಬಲ್ಲದು. ಅಂದಹಾಗೆ ಬೇವಿನೆಲೆಯ ಸಾರ ಅಷ್ಟು ಪರಿಣಾಮಕಾರಿಯಲ್ಲ. ಇನ್ನು ಹುಳಿ ಮಜ್ಜಿಗೆಯ ಸಿಂಪಡಣೆ ನುಸಿಯ ನಿಯಂತ್ರಣಕ್ಕೆ ಪರಿಣಾಮಕಾರಿ. 5% ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿಯ ದ್ರಾವಣ ಎಪಿಡ್ ಮತ್ತು ಮೈಟ್ ಕೀಟಗಳ ನಿಯಂತ್ರಣಕ್ಕೆ ಸಹಕಾರಿ. ಇನ್ನು ಈ ರೀತಿಯ ಮೋಹಕ ಬಲೆಗಳು ಗಂಡು ಕೀಟಗಳನ್ನು ಆಕರ್ಷಿಸಿ ಕೊಲ್ಲುತ್ತವೆ. ಈ ತೋಟದಲ್ಲಿ ಹಣ್ಣು ನೊಣ ನಿಯಂತ್ರಣಕ್ಕೆ ಈ ಫೆರೋಮೋನ್ ಟ್ರ್ಯಾಪ್ ಬಳಸಲಾಗಿದೆ. ಬಿಳಿ ನೊಣ ಮತ್ತಿತರೆ ಕೀಟಗಳ ನಿಯಂತ್ರಣಕ್ಕೆ ಈ ಬಗೆಯ ಹಳದಿ ಬಣ್ಣದ ಅಂಟು ಕಾಗದವನ್ನು ಅಲ್ಲಲ್ಲಿ ಇಡಲಾಗುತ್ತದೆ. ಕೀಟಗಳು ಒಮ್ಮೆ ಬಂದು ಕುಳಿತರೆ ಅಂಟಿಕೊಂಡು ಏಳಲಾಗದೆ ಸಾಯುತ್ತವೆ. ಇರುವೆಗಳು ಗಿಡಗಳ ಪೀಡೆಗಳಲ್ಲ, ಆದರಿವು ತೋಟದಲ್ಲಿ ಎಪಿಡ್ ಕೀಟಗಳ ಪ್ರಸಾರಕ್ಕೆ ಕಾರಣವಾಗುತ್ತವೆ. ಅರಿಶಿಣದ ಪುಡಿ ಉದುರಿಸಿ ಇರುವೆಗಳು ಬಾರದಂತೆ ನೋಡಿಕೊಳ್ಳಬಹುದು. ತಾರಸಿ ತೋಟಗಳಲ್ಲಿ ಗೆದ್ದಲ ಕಾಟ ಕಡಿಮೆ, ಆದರೂ ಮರದ ಪಾತ್ರೆಗಳಿಗೆ ಗೆದ್ದಲು ಹಿಡಿಯಬಹುದು. ಗ್ಯಾರೇಜ್ಗಳಲ್ಲಿ ಸಿಗುವ ಸುಟ್ಟ ಎಂಜಿನ್ ಆಯಿಲ್ ಬಳಿದರೆ ಗೆದ್ದಲ ಕಾಟ ತಡೆಯಬಹುದು. ತಾರಸಿ ತೋಟದಲ್ಲಿ ಅಲ್ಲಲ್ಲಿ ಚೆಂಡು ಹೂ, ಸಾಸಿವೆ, ಗುರೆಳ್ಳು, ಸೇವಂತಿಗೆ ಮುಂತಾದ ಬಲಿಬೆಳೆ ಗಿಡಗಳನ್ನು ಬೆಳೆಸಬೇಕು. ಕೀಟಗಳು ಈ ಹೂಗಳಿಗೆ ಆಕರ್ಷಿತವಾಗಿ ಮೊಟ್ಟೆ ಇಡುತ್ತವೆ. ಈ ಹೂಗಳನ್ನು ಕೊಯ್ದು ದೇವರ ಪೂಜೆಗೆ ಬಳಸಿ ಅಥವಾ ನಾಶ ಮಾಡಿ. ಇದರಿಂದ ಕೀಟಗಳ ಉಪಟಳ ಅಷ್ಟರ ಮಟ್ಟಿಗೆ ಕಡಿಮೆಯಾಗುತ್ತದೆ.
ದಿನಾಲೂ ನೀರು ಹಾಕುವಾಗ ಎಲ್ಲ ಗಿಡಗಳನ್ನು ಗಮನಿಸುತ್ತಿರಿ. ಕೀಟಗಳ ಮೊಟ್ಟೆ ಮರಿಹುಳು ಕಂಡುಬಂದರೆ ತಕ್ಷಣ ಕೈಯಿಂದ ಹೆಕ್ಕಿ ತೆಗೆದು ನಾಶ ಮಾಡಿ, ಅಥವಾ ಚಿಮಟಗಿಯಿಂದ ಆರಿಸಿ ಕೆರೋಸಿನ್ ಇರುವ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಸಾಯಿಸಬಹುದು. ಕಾಂಡ ಕೊರಕ, ಕಾಯಿ ಕೊರಕ ಕಂಡುಬಂದರೆ ಆ ಭಾಗವನ್ನು ಕತ್ತರಿಸಿ ನಾಶ ಮಾಡಿ. ನಿಮ್ಮ ತಾರಸಿ ತೋಟಕ್ಕೆ ಹೆಚ್ಚು ಹಕ್ಕಿಗಳು ಬರುವಂತೆ ನೋಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಹಕ್ಕಿಗೂಡು ನಿರ್ಮಿಸಿಕೊಡಿ. ಇವು ಗಿಡಗಳ ಮೇಲಿರುವ ಹುಳುಗಳನ್ನು ಹುಡುಕಿ ತಿನ್ನುತ್ತವೆ. ಮಿಡತೆ, ಜೇಡ, ಲೇಡಿ ಬರ್ಡ್ ಬೀಟಲ್, ಹಸಿರು ರೆಕ್ಕೆಯ ತಿಗಣೆ, ಬಿಂಬಿಲಿ ಹುಳು, ವಿವಿಧ ಬಗೆಯ ಕಡಿಜೀರಿಗೆಗಳು ಮುಂತಾದವು ಕೀಟಗಳ ನೈಸರ್ಗಿಕ ಶತ್ರುಗಳು. ಅವುಗಳಿಗೆ ನಾವು ತೊಂದರೆ ಕೊಡದಿದ್ದರೆ ಅವು ಉಪದ್ರವಿ ಕೀಟಗಳ ಮೇಲೆ ದಾಳಿ ಮಾಡುತ್ತವೆ. ತಾರಸಿ ತೋಟದೊಂದಿಗೆ ಒಂದೆರಡು ಜೇನು ಕುಟುಂಬವನ್ನು ಸಾಕಬಹುದು. ಅಷ್ಟೋ ಇಷ್ಟೋ ತುಪ್ಪ ಸಿಗುವುದರೊಂದಿಗೆ ಈ ಜೇನುದುಂಬಿಗಳು ಪರಾಗಸ್ಪರ್ಶಕ್ಕೆ ನೆರವಾಗುತ್ತವೆ. ಇದರಿಂದ ಇಳುವರಿ ಹೆಚ್ಚುವುದಲ್ಲದೆ ಉತ್ಪಾದನೆಯ ಗುಣಮಟ್ಟವೂ ಅಧಿಕವಾಗುತ್ತದೆ. ರಕ್ಷಣೆಗೋಸ್ಕರ ತಾರಸಿಗೆ ಬಾಕ್ಸ್ ನಿರ್ಮಿಸಿದ್ದರೂ ದೊಡ್ಡ ಮೆಶ್ ಅಳವಡಿಸಿ ಜೇನು ಮತ್ತಿತರ ದುಂಬಿಗಳ ಓಡಾಟಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಿ. ಇನ್ನು ಇಲಿ, ಹೆಗ್ಗಣ, ಅಳಿಲು, ಪಾರಿವಾಳ, ಕೋತಿಗಳು ಆಗಾಗ ನಿಮ್ಮ ತಾರಸಿ ತೋಟಕ್ಕೆ ತೊಂದರೆ ಕೊಡಬಹುದು. ಹಾನಿಯ ಪ್ರಮಾಣ ತೀವ್ರವಾಗಿದ್ದರೆ ಬಲೆ ಅಥವಾ ಕಬ್ಬಿಣದ ಜಾಳಿಗೆಯ ಪೆಟ್ಟಿಗೆ ನಿರ್ಮಾಣ ಅನಿವಾರ್ಯವಾಗಬಹುದು. ನಿರಂತರ ಮಳೆಯ ವಾತಾವರಣವಿದ್ದಾಗ ತಾರಸಿಯ ಗಿಡಗಳಿಗೆ ಶಿಲೀಂಧ್ರ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಬ್ಯಾಕ್ಟೀರಿಯಾ ಮತ್ತು ನೆಮಟೋಡ್ ಸಮಸ್ಯೆ ಮಣ್ಣಿನಿಂದ ಬರುತ್ತದೆ. ವೈರಸ್ ರೋಗಗಳು ಬೀಜ ಅಥವಾ ಕೆಲ ಕೀಟಗಳ ಮೂಲಕ ಪ್ರಸಾರವಾಗುತ್ತವೆ. ಬೀಜ ಮೊಳೆತಾಗ ಬರುವ ಗಿಡಕೊಳೆ, ಬೂದಿ ರೋಗ, ಎಲೆ ಚುಕ್ಕೆ, ಹಣ್ಣು ಕೊಳೆ, ಸೊರಗು ರೋಗ, ಕತ್ತುಕೊಳೆ ಮುಂತಾದವು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಪ್ರಮುಖ ರೋಗಗಳು. ಎಲೆ ಮುರುಟುವುದು ಮತ್ತು ಹಳದಿ ಎಲೆ ಸಮಸ್ಯೆ ವೈರಸ್ನಿಂದ ಬರುತ್ತದೆ. ತಾರಸಿ ತೋಟವನ್ನು ರೋಗ ಕೀಟಗಳಿಂದ ರಕ್ಷಿಸಲು ಗಿಡಗಳನ್ನು ಸದೃಢವಾಗಿ ಬೆಳೆಸಿ. ನಾಟಿ ತಳಿಗಳಿಗೆ ಹೆಚ್ಚಿನ ರೋಗ ಕೀಟ ನಿರೋಧಕ ಶಕ್ತಿ ಇರುತ್ತದೆ. ಹದವರಿತು ನೀರು ಹಾಕಿ ಮತ್ತು ಬಸಿರಂಧ್ರ ಮುಚ್ಚದಂತೆ ನೋಡಿಕೊಳ್ಳಿ. ಚೆನ್ನಾಗಿ ಕಳಿತ ಪೌಷ್ಟಿಕ ಗೊಬ್ಬರ ಬಳಸಿ. ಹೂ ಹಾಗೂ ಕಾಯಿ ಕಚ್ಚುವಾಗ ಮತ್ತೆ ಗೊಬ್ಬರ ಕೊಡಿ ಮತ್ತು ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಿ. ಗೋಮೂತ್ರ, ಎರೆಜಲ ಮತ್ತು ಪಂಚಗವ್ಯಗಳನ್ನು ವಾರಕ್ಕೊಂದರಂತೆ ಸಿಂಪಡಿಸುತ್ತಿದ್ದರೆ ಗಿಡ ಸಮೃದ್ಧವಾಗಿ ಬೆಳೆದು ರೋಗ ಕೀಟಗಳನ್ನು ದೂರವಿಡುತ್ತದೆ. ಬಹುವಿಧದ ಬೆಳೆಗಳು, ಮಿಶ್ರ ಬೆಳೆ ಮತ್ತು ಬೆಳೆ ಪರಿವರ್ತನೆ ಕೂಡ ಅನುಕೂಲಕಾರಿ. ರೋಗ ಕೀಟಗಳು ಬರದಂತೆ ನೋಡಿಕೊಳ್ಳುವುದು ಒಳಿತು. ಹಾಗಾಗಿ ನಾಟಿ ಮಾಡಿದ 15 ಹಾಗೂ 25 ದಿನಗಳ ಹಂತದಲ್ಲಿ ಮುಂಜಾಗ್ರತಾ ಸಿಂಪಡಣೆ ಕೈಗೊಂಡರೆ ಉತ್ತಮ. ಮಳೆಗಾಲದಲ್ಲಿ ಬೂದಿ ರೋಗ ಮತ್ತು ಕೊಳೆ ರೋಗಗಳ ಸಮಸ್ಯೆ ಹೆಚ್ಚು. ಇವುಗಳ ನಿಯಂತ್ರಣಕ್ಕೆ 3-5% ಬಜೆಬೇರಿನ ಸಾರವನ್ನು ಸಿಂಪಡಿಸಬಹುದು. ಬೇರುಕೊಳೆ ರೋಗಕ್ಕೆ 5% ಶೀಕಾಕಾಯಿ ದ್ರಾವಣವನ್ನು ಬುಡಕ್ಕೆ ಸುರಿಯಬಹುದು. ಇದಲ್ಲದೆ ಸೊರಗು ರೋಗ, ಕೊಳೆ ಮುಂತಾದ ಮಣ್ಣಿನಿಂದ ಆರಂಭವಾಗುವ ರೋಗಗಳನ್ನು ತಡೆಗಟ್ಟಲು ಟ್ರೈಕೋಡರ್ಮಾ, ಬ್ಯಾಸಿಲಸ್, ಸುಡೋಮೊನಾಸ್ ಮುಂತಾದ ಜೀವಾಣು ಮಿಶ್ರಣಗಳನ್ನು ಬಳಸಬಹುದು. ಇವುಗಳನ್ನು ಕೃಷಿ ಪ್ರಯೋಗಾಲಯಗಳಿಂದ ತಂದು ಕುಂಡದಲ್ಲಿ ತುಂಬುವ ಮಣ್ಣಿಗೆ ಮಿಶ್ರ ಮಾಡಿ. ಇವು ಮುಂದೆ ತಂತಾನೇ ವೃದ್ಧಿಯಾಗುತ್ತವೆ. ವೈರಸ್ನಿಂದ ಎಲೆಗಳು ಹಳದಿಯಾದರೆ ಮತ್ತು ಗಿಡ ಸೊರಗು ರೋಗದಿಂದ ಸತ್ತರೆ ಅವುಗಳನ್ನು ಕಿತ್ತು ನಾಶಪಡಿಸಬೇಕು. ಈಗ ಕೆಲ ಸಾವಯವ ದ್ರಾವಣಗಳ ತಯಾರಿ ಮತ್ತು ಬಳಕೆಯನ್ನು ನೋಡೋಣ. 1 ಕಿಲೋಗ್ರಾಂ ಹಸಿ ಸಗಣಿಯನ್ನು 10 ಲೀಟರ್ ನೀರಿನಲ್ಲಿ ಕರಡಿ ಗಿಡಗಳ ಮೇಲೆ ಎರಚಬಹುದು.
1 ಲೀಟರ್ ಗೋಮೂತ್ರಕ್ಕೆ 8 ಲೀಟರ್ ನೀರು ಸೇರಿಸಿ ಗಿಡಗಳ ಬುಡಕ್ಕೆ ಸುರಿಯಬಹುದು ಅಥವಾ ಎಲೆಗಳಿಗೆ ಸಿಂಪಡಿಸಬಹುದು. ಇದು ಉತ್ತಮ ಪೋಷಕಾಂಶವಾಗಿ ಮತ್ತು ರೋಗಕೀಟಗಳ ವಿಕರ್ಷಕವಾಗಿ ಕೆಲಸ ಮಾಡುತ್ತದೆ. 5 ಕಿಲೋಗ್ರಾಂ ತಾಜಾ ಸಗಣಿ ಮತ್ತು 1 ಕಿಲೋಗ್ರಾಂ ಶೇಂಗಾ ಹಿಂಡಿಗಳನ್ನು ಸ್ವಲ್ಪ ನೀರಿನಲ್ಲಿ ಮಿಶ್ರ ಮಾಡಿ 9 ದಿನ ನೆನೆಸಿಡಿ. ಈ ಮಿಶ್ರಣಕ್ಕೆ ಮತ್ತಷ್ಟು ನೀರು ಹಾಕಿ ಗಿಡದ ಬುಡಕ್ಕೆ ಸುರಿದರೆ ಉತ್ತಮ ಬೆಳವಣಿಗೆ ಕಾಣಬಹುದು. ಬೇವಿನ ಬೀಜದ ಕಷಾಯ. ಕಲ್ಲು ಮಣ್ಣು ಸೇರಿರದ ಬೇವಿನ ಬೀಜವನ್ನು ಕುಟ್ಟಿ ಪುಡಿ ಮಾಡಿ 12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ದ್ರಾವಣವನ್ನು ಸೋಸಿ ಬೆಳೆಗಳಿಗೆ ಸಿಂಪಡಿಸಿದರೆ ಕೀಟಗಳು ನಿಯಂತ್ರಣಕ್ಕೆ ಬರುತ್ತವೆ. ಬೇವಿನ ಎಣ್ಣೆಯ ಬಳಕೆ. 60 ಗ್ರಾಂ ಮೆದು ಸಾಬೂನನ್ನು ಅರ್ಧ ಲೀಟರ್ ನೀರಿನಲ್ಲಿ ನೆನೆಸಿ ಕರಗಿಸಿ. ಈ ದ್ರಾವಣಕ್ಕೆ 1 ಲೀಟರ್ ಬೇವಿನೆಣ್ಣೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ಈ ಮಿಶ್ರಣಕ್ಕೆ ಮತ್ತೆ 40 ಪಟ್ಟು ನೀರು ಸೇರಿಸಿ ಗಿಡಗಳಿಗೆ ಸಿಂಪಡಿಸಿ. ಇದರಿಂದ ರಸ ಹೀರುವ ಕೀಟಗಳು, ಕಂಬಳಿ ಹುಳು, ಬಿಳಿ ನೊಣ ಸೇರಿದಂತೆ ಹೆಚ್ಚಿನೆಲ್ಲ ಕೀಟಗಳು ನಿಯಂತ್ರಣಕ್ಕೆ ಬರುತ್ತವೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ ಸಾರ. 50 ಗ್ರಾಂ ಬೆಳ್ಳುಳ್ಳಿ, 25 ಗ್ರಾಂ ಶುಂಠಿ ಮತ್ತು 25 ಗ್ರಾಂ ಹಸಿಮೆಣಸುಗಳನ್ನು ಒಟ್ಟಿಗೆ ಅರೆದು ಚಟ್ನಿ ಮಾಡಿ. ಇದಕ್ಕೆ 30 ಪಟ್ಟು ನೀರು ಸೇರಿಸಿ ಸೋಸಿ ಗಿಡಗಳಿಗೆ ಸಿಂಪಡಿಸಿ. ಈ ದ್ರಾವಣ ಹೆಚ್ಚಿನೆಲ್ಲ ಕೀಟಗಳನ್ನು ನಿಯಂತ್ರಿಸಬಲ್ಲದು. ಗಿಡಗಳನ್ನು ಕೇವಲ ತಾರಸಿಯ ಮೇಲಷ್ಟೇ ಇಡಬೇಕೆಂದಿಲ್ಲ. ಮೊದಲೇ ಯೋಜಿಸಿದರೆ ಹೀಗೆ ಕಾಂಪೌಂಡ್ ಗೋಡೆಯುದ್ದಕ್ಕೂ ಪಾತಿ ಮಾಡಬಹುದು. ಕುಂಡಗಳನ್ನು ನೇತಾಡಿಸಿ ಗಿಡ ಬೆಳೆಯಬಹುದು. ಮೆಟ್ಟಿಲುಗಳ ಮೇಲೆ ಒಂದೊಂದು ಕುಂಡ ಇಡಬಹುದು. ಹೀಗೆ ಸ್ಟ್ಯಾಂಡ್ಗಳನ್ನು ನಿರ್ಮಿಸಿ ಸ್ಥಳಾವಕಾಶ ಹೆಚ್ಚಿಸಿಕೊಳ್ಳಬಹುದು. ಅಷ್ಟೇ ಏಕೆ, ಕಾಂಪೌಂಡ್ ಗೋಡೆಗೆ ನೇತಾಡಿಸಿಯೂ 100 ಸಂಖ್ಯೆಯ ಕುಂಡಗಳಲ್ಲಿ ಗಿಡ ಬೆಳೆಸಬಹುದು. ಇವೆಲ್ಲ ನಿಮ್ಮ ಆಸಕ್ತಿ, ಹಣ ಖರ್ಚು ಮಾಡುವ ಶಕ್ತಿ, ಮನಸ್ಸು, ಯೋಚನಾ ಲಹರಿಯನ್ನು ಅವಲಂಬಿಸಿದೆ. ಇನ್ನು ಕೆಲವರು ಕಂಡಲ್ಲೆಲ್ಲ ಗಿಡ ತುಂಬಿಸಿ ಅವರಿಗೆ ಜಾಗವಿಲ್ಲದಂತೆ ಮಾಡಿರುವುದನ್ನು ಕಾಣಬಹುದು. ಅಥವಾ ಮನೆಯೇ ಕಾಣದಂತೆ ಬಳ್ಳಿ ಪೊದೆ ಬೆಳೆಸಿರುವ ಉದಾಹರಣೆಗಳು ಸಿಗುತ್ತವೆ. ಒಟ್ಟಾರೆ ಗಿಡ, ಬಳ್ಳಿ, ಪೊದೆಗಳು ಎಷ್ಟಿದ್ದರೂ, ಎಲ್ಲಿದ್ದರೂ, ಹೇಗಿದ್ದರೂ ಚೆಂದ ಮತ್ತು ಸ್ವಾಗತಾರ್ಹ. ವ್ಯವಸ್ಥಿತವಾಗಿ ತಾರಸಿ ತೋಟ ಮಾಡಿದಾಗ 1 ಚದರ ಮೀಟರ್ನಿಂದ ವರ್ಷಕ್ಕೆ 25ರಿಂದ 50 ಕಿಲೋಗ್ರಾಂ ತರಕಾರಿ ಪಡೆಯಬಹುದು. ತುಂಬ ಆಸಕ್ತಿಯಿಂದ, ಕಾಳಜಿಯಿಂದ ತೋಟ ನಿರ್ಮಿಸಿ ನಿರ್ವಹಿಸಿದರೆ ಇನ್ನೂ ಹೆಚ್ಚಿನ ಇಳುವರಿ ಸಾಧ್ಯ. ಕಡಿಮೆ ಖರ್ಚಿನ ಪಾತ್ರೆಗಳನ್ನು ಬಳಸಿ ನಾವೇ ಸ್ವತಃ ತೋಟ ನಿರ್ಮಿಸಿಕೊಂಡರೆ 30 ಬೈ 40 ಅಡಿಯ ತಾರಸಿಗೆ ಸುಮಾರು 10ರಿಂದ 12 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ಇನ್ನು ತೋಟದ ಅಂದ ಹೆಚ್ಚಿಸಲು ಅಥವಾ ಶೋಕಿಗಾಗಿ ತಾರಸಿ ತೋಟದ ರೂಪ, ಆಕಾರ ನಿರ್ಧರಿಸಿದರೆ ಇನ್ನಷ್ಟು ಖರ್ಚಾಗುತ್ತದೆ. ತಾರಸಿಯ ಮೇಲೆ ಆರ್ಕಿಡ್, ಆಂಥೋರಿಯಂನಂಥ ದುಬಾರಿ ಹೂಗಳು ಅಥವಾ ಕ್ಯಾಪ್ಸಿಕಮ್ನಂಥ ತರಕಾರಿಗಳನ್ನು ವ್ಯವಸ್ಥಿತವಾಗಿ ಬೆಳೆಸಿ ಚಿಕ್ಕ ಆದಾಯದ ಮೂಲ ರೂಪಿಸಿಕೊಳ್ಳಲು ಸಾಧ್ಯವಿದೆ. ಇನ್ನು ಕೆಲವರು ತಾರಸಿಯ ಮೇಲೆ ಅಂದಕ್ಕಾಗಿ ಕೇವಲ ಹೂವಿನ ತೋಟ ನಿರ್ಮಿಸುವುದಿದೆ. ನಿಮ್ಮ ಅನುಕೂಲ, ಅಭಿರುಚಿಗೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ತಾರಸಿಯನ್ನು ಖಾಲಿ ಬಿಡದೆ ನೀವೆಲ್ಲ ತೋಟ ನಿರ್ಮಿಸುವಂತಾಗಲಿ ಎಂಬುದಷ್ಟೇ ನಮ್ಮ ಆಶಯ. ನಮಸ್ಕಾರ.